ಮುಸ್ಸಂಜೆಯ ಹೊತ್ತಿಗಾಗುವ ನಿನ್ನ ಸವಾರಿ ಸಾಗಿದ್ದು ಇದು ಮನೆಯ ಬಾಗಿಲು. ಹೋಗ ನಿನ್ನ ದೊಡ್ಡ ಹೊಟ್ಟೆ ಹೊರಗೆ ಮಾಡಿ ತೋರಿಸಿ ಹೇಳಿದೆ ಅನ್ನಪಾನಗಳಿಲ್ಲದೆ ಬಡಲಿಲ್ಲ. ಅದು ಬಂದ ಸಂಕಟ ನಿನಗೆ. ಇಲ್ಲಿ ನಿನ್ನ ಹೆಸರಲ್ಲಿ ಇಷ್ಟೆಲ್ಲ ಬೇಯಿಸಿ ಹಾಡು ಮಾಡಿದ್ದೇವೆ. ನಿನಗೆ ಹೊಟ್ಟೆಗೆ ಅನ್ನ ನೀರು ಕೊಡದ ಇದ್ದನ್ನು ಗೌರವ ಅಂತ ಮಾಡಿಸುವಂತಹ ಉದ್ದೇಶ ನಿನ್ನದು. ಹೋಗಿ ಅಲ್ಲಿ ಸಮಪಟ್ಟದನ್ನು ಸ್ವೀಕರಿಸಿ ಭಾವನೆಯಿಂದ ಸೇರಿಸಿ ಈಗ ಅನ್ನಪಾನಗಳಿಲ್ಲದೆ ಬಡಲು ಮಹಂಗಾದ ಪೂರ್ತಿ ಒಂದು ಪೂರ್ತಿ ಇಲ್ಲದ ಹಾಲಿನ ಹೊಟ್ಟೆ ತುಂಬಿದ್ದೇವೆ ಆಗಿದ್ದಂಥದ್ದು ಎಲ್ಲ ನಿನ್ನದು. ಹೀಗಿದ್ದ ಉಪಯುಕ್ತಿಗಳೇ ಇರುವುದು. ಸತ್ಯನನ್ನು ಸತ್ಯನೆಂದು ಅಲ್ಲದೆ ಇದ್ದವನ್ನು ಹೌದೆಂದು ಕಾಣಿಸುವಂತಹ ಉದ್ದೇಶಕ್ಕೆ ಬಂದದಿರಬೇಕು. ನನಗರ್ಥ ಆಗ್ತದೆ ಅವರು ಹಾಗಾಗುವುದಕ್ಕೆ ಕಾರಣ ನೀವು ಯಾಕೆ ನೀ ನೆಲ ಸಮ್ಮಿಳಿತ ಅವನನ್ನು ಮಧ್ಯದಲ್ಲಿ ಹಿಡಿದು ಬಂದು ನಿಂತಾಗಲೇ ನನಗೆ ಅರ್ಥ ಆಗಿದೆ ಯಾವುದೋ ಉದ್ದೇಶದಿಂದಲೇ ತಂದಿದ್ದಾನೆ. ಅಲ್ಲದೆ ಹೋದರೆ ಕದನದಿ ತನ್ನ ಕಾಯಿದೆ. ಇಲ್ಲಿ ಇವತ್ತಿಗೆ ಯುದ್ಧ ನಡೀತದ ಬಿಲ್ಲಿಡ್ಕೊಂಡು ಬಂದದ್ದು ಯಾಕೆ? ಈಗ ಅಲ್ಲದೆ ಇದ್ದದ್ದು ಆಡಿದ್ದಲ್ಲ ಕುಲವಿಹೀನನು ವಿದುರ. ನಾನು ಹೇಳಿದ್ದಲ್ಲ, ಜನ್ಮ ಕೊಟ್ಟ ಅವನಪ್ಪ ವೇದವ್ಯಾಸನೇ ಹೇಳಿದ್ದು ದಾಸಿಪುತ್ರನ ನಿಮ್ಮ ಸಿಂಹಾಸನಕ್ಕೆ ಆಗುವುದಿಲ್ಲ ಅಂತ. ಈಗ ಏನು ಕೌರವ ಹೊಸತಾಗಿ ಹೇಳಿದ್ದಲ್ವಲ್ಲ. ಇವನನ್ನು ಗೋವಳ ಅಂತ ನಾನೇನಾದ್ರೂ ಹೊಸತು ಉದ್ಘಾಟನೆ ಮಾಡಿದ್ದ. ಇವನು ಗೋವಳ ಅಂತ ಊರಿಗೆ ಗೊತ್ತು. ಈಗ ಗೋವಳನನ್ನು ಗೋವಳ ಅಂತ ಹೇಳಿದ್ರೆ ಕುಲವಿಹೀನನ್ನು ಕುಲವಿಹೀನ ಅಂದ್ರೆ ಅದು ಮದಗರ್ವದ ಮಾತಾಡಬೇಕು. ಇವ ಒಟ್ಟು ಈ ಬಿಲ್ಲಿ ಯಾವಾಗ ಮುರಿಯುವುದು ಅಂತ ಕಾಯ್ತಾ ಇದ್ದ. ಸಮಯ ಸಿಕ್ಕಿದಾಗ ಮುರಿದು ಹೋಗಿದ್ದ, ಹಾಳಾಗಿ ಹೋಗಲಿ. ಇವರದ್ದೆಲ್ಲ ಭರವಸೆಯಿಂದ ಕೌರವನ ಬದುಕ ಅದು ಇರುವುದಕ್ಕಿಂತ ಹೋದದ್ದೇ ಒಳ್ಳೆಯದು. ಸ್ವಲ್ಪ ನೆಮ್ಮದಿ ಅದರ ಕಾಲಿಗೆ ತಾಕುವುದಕ್ಕಿಂತ ಹೊರಗೆ ನಿಭಾಯಿಸುವುದು ಬಹಳ ಒಳ್ಳೆಯದು. ಯಾವತ್ತಿನ ಏನು ನಿನ್ನದಾದ ಸಂತೋಷ ಆಯ್ತಾ? ಎಂತವರಿಗೂ ನಗು ಬಂದು ಹೋದಿ. ನಗಬೇಕು ಅಂತ ನಗಾಡಿದ್ದೆ ಅಲ್ಲ.
ಸನ್ನಿವೇಶ ನಗಡುವ ಹಾಗೆ ಮಾಡಿ. ಈಗ ನಗಡುವ ಸನ್ನಿವೇಶ ಆದ್ರೆ ವಿಷಾದ ಆಗಬೇಕು. ಒಂದಿದ್ದ ರಕ್ಷಣೆ ಹೋಯ್ತಲ್ಲ ಕೌರವನಿಗೆ. ಅಲ್ಲ, ನಿನಗೊಂದು ಹೀಗೆ ಅವನ ಕೈಯಲ್ಲಿ ಬಿಲ್ಲು ಇತ್ತು ಅಂತ ಗೊತ್ತಿತ್ತ? ಅದು ಯಾವಾಗಾದ್ರೂ ಪ್ರಚಾರಕ್ಕೆ ಬಂದು ಒಂದು ದಿವಸ ಬಿಲ್ಲು ಹಿಡ್ಕೊಂಡು ಬರ್ತೀನಿ. ಆದ್ರೂ ನಿನ್ನ ಕಣ್ಣ ಮುಂಭಾಗದಲ್ಲಿ ನೀವು ನೋಡುತ್ತಿರುವ ಹಾಗೆ ಅದು ಮುರಿದು ಬಿತ್ತು. ಅವನು ಕಲ್ತಾಗಿದೆ. ಮುಂದಿನ ದಿವಸ ಅವನಿಗೆ ಒಂದು ಕೊಟ್ಟು ಹಾಲು ಕೊಟ್ಟ ಅಲ್ವಾ, ಏನೇ ಆಗಲಿ ಇಲ್ಲಿಗೆ ಬಂದು ನಿನ್ನ ತಲೆ ಕಾಯ್ತಿನ ಹಾಗೆ ನಿನ್ನ ಕಣ್ಣ ಮುಂಭಾಗದಲ್ಲಿ ಎತ್ತಿ ಹಿಡಿದು ನಿನ್ನ ನೀನಾಡಿದ ಮಾತಿಗೆ, ನೀನಾಡಿದ ಮೂದಲಿಕೆಯ ಮಾತುಗಳಿಗೆ ವಿಷಣ್ಣನಾಗಿ ಅದನ್ನು ಸಹಿಸಿಕೊಡುವುದಕ್ಕೆ ಸಾಧ್ಯವಾಗದೆ ಕೋಪಕ್ಕೆ ಒಳಪಟ್ಟಂತ ಅಪವಾದನ ಮುರಿದು ಹಾಕಿದ್ದು. ಹೋಗಲಿ, ನಮ್ಮ ಮುರಿದುದಕ್ಕೆ ಇನ್ನು ನಾನು ಆ ಬಿಲ್ಲಿನ ವಿಷಯದಲ್ಲಿ ಮಾತಾಡಿ ನಿನಗೆ ಬಿಲ್ಲು ಬೇಡ ಅಂತ ನನಗೂ ಆ ಬಿಲ್ಲು ಬೇಡ. ಆದ್ರೆ ಒಂದು ಮುರಹರನ್ನು ಬರುವ ಆರೋಗ್ಯಗಳಿಗೆ ಹೀಗೆ ಮಾಡಿ ನನ್ನ ಆಗಮನಕ್ಕಾಗಿ ನನ್ನ ಹಸಿವನ್ನು ನೀಗಿಸುವುದಕ್ಕಾಗಿ ಮನೆಯಲ್ಲಿ ಅರಮನೆಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೆವು. ಯಾಕೆ ಬಂದು ನಾನು ಹಾಗೆ ಆಕ್ಷೇಪವನ್ನು ಮಾಡಿದ್ದೆ? ಯಾಕೆ ನೀನೇ ನನ್ನನ್ನು ಕರೆದೆ ಗೋವಳ ಆರಾಯ. ಗೋವಳನೇ ಹೋಗಿ ಅಂತಾದ್ರೆ ಗೋವಳರಾದ ನನಗೆ, ಗೋವಳನಾಗಿರುವ ನನಗೆ ರಾಯರ ಜೊತೆಗೆ ಅಥವಾ ರಾಯರ ಅರಮನೆಗಳಲ್ಲಿ ಮನೆಯಲ್ಲಿ ಊಟವನ್ನ ಮಾಡುವುದು ಸರಿಯಾದಿದ್ದೆ. ಬೇಡ, ಒಳಗಿನ ಕೋಣೆ ಬೇಡದಿದ್ರೆ ಹೊರಗಿನ ಜಗಲಿಯಲ್ಲಿ ಬಡಿಸಬೇಕು. ನೀನು ಬರ್ಬೋದು. ಆಗ ಹೊರಗೆ ಕೂರಿಸಿ ಅದು ಊಟ ಮಾಡಿಸಬೇಕು ಅಂತಿತ್ತು ನನಗೆ. ನಮ್ಮ ಜಾಗದಲ್ಲಿ ಮಾತ್ರ ಊಟ ಕೊಡುದು, ನಾವು ಬಾಕಿದವರಿಗೆ ಕೊಡುದಿಲ್ಲ. ಹಸಿವು ಆಗಲಿಲ್ಲ, ಹಾಗಾಗಿ ನಿಮ್ಮಲ್ಲಿ ಕೊಂಡಿಲ್ಲ. ಹಸಿವೆ ಆಗಲಿ ಮತ್ತೆ ಇನ್ನೂ ಒಂದು ವರ್ಷ ಕಳೆದು ಹೋದ್ರೆ ದೂರದ ಪ್ರಯಾಣ. ಅಲ್ಲಿಗೆ ಹೋಗುವಾಗ ನನಗೆ ಹಸಿವು ಅಧಿಕಾರಕ್ಕೆ ಮುಂದಬೇಕು ಅಂತ ಆಯ್ತು, ಹಾಗಾಗಿ ಹಾಲು ಕೊಡ್ತದಷ್ಟೇ. ಅಲ್ಲಿಂದ ತಿರುಗಿ ಹೋಗ್ಬೇಕಲ್ಲ ನನಗೆ. ಅಲ್ಲಿಗೆ ತಲುಪುವಾಗ ಹಸಿವಾಗ್ತಾ ಉಂಟು. ಈಗ ಅಲ್ಲಿಗೆ ಹೋಗುವ ಮತ್ತೆ ಇನ್ನೂ ಒಂದು, ಒಬ್ಬನಲ್ಲಿ ಊಟ ಮಾಡಬೇಕು ಅಂತಾದ್ರೆ, ಆಹಾರವನ್ನು ಸೇವಿಸಬೇಕು ಅಂತಾದ್ರೆ ಒಂದೋ ಅವನು ಪ್ರಿಯನಾಗಿರಬೇಕು. ಪ್ರಿಯದೊಡಂಬುದು ಒಂದು, ಮತ್ತೆ ಇನ್ನೊಂದು ವಿಪದಾಶಯವೆಂಬುದು ಇನ್ನೊಂದು. ಆಪತ್ತು ಕಾಲದಲ್ಲಿ ಯಾವನ ಆಶಯವನ್ನು ಒದಗಿಸಿಕೊಡ್ತಾನೆ ಅಥವಾ ಆಶಯದಾತನಾಗಿ ಒದಗಿ ಬರ್ತಾನೆ ಅವನಲ್ಲಿ ಉಳಿಯುವುದಕ್ಕೆ ಅವಕಾಶವನ್ನು ಸಿದ್ಧವಾಗಿದೆ. ಪ್ರಿಯನು ಈ ನೆಮಗಲ್ಲ, ವಿಪದಾಶಯವು ತಾವು ನನಗೆ ಮುನ್ನಿಲ್ಲ, ನನಗೆ ಅದೆರಡೂ ಇಲ್ಲ. ಮತ್ತೆ ಇನ್ನೊಂದು ಕಾರಣ, ಅದು ಭೀತಿ. ನನಗೆ ಯಾರ ಭಯವೂ ಇಲ್ಲ. ಹಾಗಾಗಿ ಕಾರಣದಿಂದ ಸಕಾರಣವಾಗಿ ನಾನು ನಿಮ್ಮಲ್ಲಿ ಉಣ್ಣುವುದಕ್ಕೆ ಮನಸ್ಸು ಮಾಡೂ ಇಲ್ಲ. ಮತ್ತೆ ಇನ್ನೂ ನಾನು ಸ್ಪಷ್ಟವಾಗಿ ಒಂದು ಕರ್ತವ್ಯವನ್ನು ಪೂರೈಸುವುದಕ್ಕಾಗಿ ಕಡೆಗೆ ಸಾಗಿ ಬಂದವನು. ಪಾಂಡವರ ಪಕ್ಷಪಾತಿಯಾಗಿ ಕಡೆಗೆ ಬಂದವನು. ಪಾಂಡವರ ಪಕ್ಷ ವಹಿಸಿ ಬಂದ. ಹೌದೌದು, ಅವರ ಪಕ್ಷ ವಹಿಸಿ ಈ ಕಡೆಗೆ ಬಂದವನು. ಒಂದು ಅರ್ಥದಲ್ಲಿ ಪಾಂಡವರ ರಾಯಭಾರಿಯಾಗಿ ಕಡೆಗೆ ಸಾಗಿ ಬಂದವನು, ರಾಜನಿಯೋಗಿಯಾಗಿ ಬಂದನು. ದೌತ್ಯವನ್ನು ನನ್ನ ಮೇಲೆ ಆರೋಪಿಸಿಕೊಂಡು ಬಂದವನು. ಹೀಗಿರುವಾಗ ದೂತನಾಗಿ ಬಂದವನು ಕಾರ್ಯ ಸಫಲವಾಗದೆ ಸಾಧಿಸದೆ ಮೊದಲಾಗಿ ಉಣ್ಣುವುದಕ್ಕೆ ಅವಕಾಶವನ್ನು ಸಿದ್ಧವಾಗುವುದಿಲ್ಲ. ಪಾಂಡವರ ಕಡೆಯಿಂದ ಬಂದು ಇಲ್ಲಿ ಉಣ್ಣಬಾರದು. ಹೌದು, ಮತ್ತೆ ಆರೋಪ ಮಾಡ್ತದೆ. ಮೊದಲೇ ಬಂದು ಕುಳಿತು ಒಟ್ಟಾಗಿ ಹೆಗಲ ಮೇಲೆ ಸಕಲ ಸಲುಗೆಯಿಂದ ಕೈಯಾಡಿಸಿ ಉಂಡು ಆಮೇಲೆ ಬಂದ ವಿಚಾರವನ್ನು ಪ್ರಸ್ತಾಪಿಸಿದ್ರೆ ಲೋಕ ಆರೋಪ ಮಾಡ್ತದೆ. ಅಲ್ಲಿ ಹೋಗಿ ಸರಿ ಹೊಟ್ಟೆ ತುಂಬಿಸಿದ್ದಾನೆ. ಹಾಗಾದ್ರೆ ಸಂಧಾನ ಮಾಡುವ ಕೆಲಸಕ್ಕೆ ಹೋಗೋದು ಊಟ ಮಾಡ್ಲಿಕ್ಕಿಲ್ಲ. ಕಾರ್ಯಾಂತೆ ಮುಂಜತೆ ದೂತನಾದ ಕೆಲಸ ಮುಗಿದ ಮೇಲೆ ಊಟ ಮಾಡಬೇಕು. ಕಾರ್ಯ ಮುಗಿದ ಮೇಲೆ ಊಟ ಸೇವಿಸಬೇಕು. ಏನು ಊಟ ಮಾಡೋದಕ್ಕೆ ಇವತ್ತಾಗಬೇಕು ಅಂತಿಲ್ಲ. ಒಂದು ಸಂಧಾನ ಸಫಲ ಆದ್ರೆ ಮತ್ತೆ ಊಟ ಮಾಡಿದ್ರೆ, ಇಲ್ಲದೆ 4 ದಿವಸ ಬಿಟ್ಟಾದ್ರೂ ಊಟಕ್ಕಾಗಿ ಬಂದ್ರೆ, ಅಂತೂ ಊಟಕ್ಕಾಗಿ ನಾ ಈ ಕಡೆಗೆ ಸಾಗಿ ಬಂದದ್ದನ್ನು ಯೋಚಿಸಿದರೆ ಪಾಂಡವರಿಗೆ ನೀವು ಘನ ವಿರೋಧಿಗಳೇ ಸರಿ. ಯಾರನ್ನ ವಿರೋಧಿಗಳನ್ನು ಹಾಗೆ ನೀವು ದ್ವೇಷಿಸುತ್ತಾ ಈ ಕಡೆಗೆ ಸಾಗಿದರು ಅಂತ ಪಾಂಡವರು ನನಗೆ ಈ ಮೊದಲೇ ಬಂಧುತ್ವವಾಗಿದೆ. ವಿಷದನ್ನ ಭೋಕ್ತವ್ಯ, ಶತ್ರುಗಳ ಅನ್ನವನ್ನು ಊಟ ಮಾಡಲಿಕ್ಕೆ ಶತ್ರುಗಳಿಗೆ ಊಟವನ್ನು ಕೊಡುವುದಕ್ಕಿಲ್ಲ. ಅಲ್ವಾ? ಪಾಂಡವಾನಂ ದ್ವಿಷಸೆ ನರಾಣ ಮಹಾಪ್ರಾಣಾಹಿ ಪಾಂಡವ. ಪಾಂಡವರು ನನಗೆ ಪಂಚ ಪ್ರಾಣಗಳಂತೆ. ಹೀಗೆ ಆಡಿದವನು ನಾನು, ಬಗೆದು ವ್ಯವಹರಿಸುತ್ತಿರುವವನು ನಾನು. ಅದಕ್ಕೆ ಸ್ಪಷ್ಟವಾಗಿ ಆಡಿದ್ದು ಪಾಂಡವರ ಪಕ್ಷ ವಹಿಸಿಕೊಂಡು ಈ ಕಡೆಗೆ ಸಾಗಿ ಬಂದಿದ್ದೇನೆ. ಪಾಂಡವರಲ್ಲಿ ಬಂಧುತ್ವವನ್ನು ಹೊಂದಿರುವ ನಾನು ನನಗೆ ಮಿತ್ರನಾಗುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ? ನಾನು ನನಗೆ ವಿರೋಧಿಯೇ ಸರಿ. ಕೃಷ್ಣ, ನೀನು ಉಂಡ್ರೆ ಎಷ್ಟು ಬಿಟ್ಟರೆ ನಿನ್ನೆಗೆ ಬೇಯಿಸಿದ್ದ ಇವತ್ತು ಮೊದಲನಾಗಿ ಅಕ್ಕಿ ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ಉಂಡ್ರೆ ಅದು ನಷ್ಟ ಉಂಡ್ರು ನಷ್ಟ, ಉಣ್ಣದಿದ್ರು ನಷ್ಟ. ನಾನು ಕೇಳಿದ್ದೆ ಯಾಕೆ ಉಣ್ಣದಿರುವುದಕ್ಕೆ ಕಾರಣ ತುಂಬಿದ ಸಭೆಯಲ್ಲಿ ನಿನ್ನ ನಾಲಗೆ ಹೊರಗೆ ಬರಲಿ ಎಂದು ನಾನು ಮಹಾಪ್ರಾಣಾಗಿ ಪಾಂಡವ ಹೀಗೆ ಭಾವಿಸಿದ್ದೇನೆ. ನಮ್ಮಲ್ಲಿ ಕೆಲವರಿಗೆಲ್ಲ ಹುಚ್ಚು. ಕೃಷ್ಣ ಅಂದ್ರೆ ಸಮದರ್ಶಿ, ನಿಷ್ಪಕ್ಷಪಾತವಾದ ಧೋರಣೆಯನ್ನು ಹೊಂದಿದವ, ಕೌರವರು ಪಾಂಡವರಿಗೆ ಉಭಯತ್ರ ಸಮಾನವಾದ ಭಾವವನ್ನು ಹೊಂದಿದವ. ನಿನ್ನ ಅಂತರಂಗ ಏನು ಅನ್ನೋದು ಅವರಿಗೆ ನಿನ್ನ ಭಾಷೆಯಿಂದಲೇ ಪ್ರಕಟ ಅನ್ನುವುದಕ್ಕಾಗಿ ಇಷ್ಟು ಮಾತಾಡಿಸಿದ್ರು. ಬಿಲ್ಲು ಮುರಿದ್ರೆ ಮುರಿದು ಹೋಗಲಿ, ಆದರೆ ನನ್ನ ಉದ್ದೇಶ ಪೂರ್ತಿ ಆಯಿತು. ನೀನು
ಪಾಂಡವ ಪಕ್ಷವನ್ನು ವಹಿಸಿ ಬಂದ ಮಾಡುವುದು ತುಂಬಿದ ಸಭೆಯಲ್ಲಿ ಎಲ್ಲರಿಗೂ ಗೊತ್ತಾಗುವುದಾಯಿತು. ಸಂಶಯವೇ ಇಲ್ಲ. ಬಂದದ್ದು ಯಾಕೆ? ಅಯ್ಯ ನನ್ನ ಒಳವನ್ನು ಸ್ಪಷ್ಟವಾಗಿ ನಿನ್ನ ಮುಂದೆ ಬಿಟ್ಟಿರ್ತೇನೆ. ಈ ಪೂರ್ವದಲ್ಲಿ ದ್ಯೂತದ ಪ್ರಕರಣ ಪಾಂಡವರಿಗೂ ಧಾತೃರಾಷ್ಟ್ರ ಏರಿ ಸರಸದಿಂದಲೇ ಆರಂಭವಾಗಿತ್ತು. ಕರೆಸಿಕೊಂಡವರನ್ನ ತಂದೆ ಆಮೇಲೆ ಏನಾಯ್ತು ಅನ್ನೋದು ಎಲ್ಲರಿಗೂ ಸ್ಪಷ್ಟ. ಅದನ್ನು ಮತ್ತೆ ಕೆರಳಿಸುವುದಕ್ಕೆ ನೆನಪುವುದಕ್ಕೆ ಮುಂದಾಗುವುದಿಲ್ಲ. ಬಯಲಿನಲ್ಲಿ ಅಡಗುವುದಕ್ಕೆ ಕೃಷ್ಣ ತಂದೆಯ ಮೂಲಕ ನಾನೇ ಬರೆಸಿಕೊಂಡ ಅಲ್ವಾ? ವಿದುರನ ಮೂಲಕ ಹೇಳಿಕೆ ಕಳಿಸಿಬಿಟ್ಟರು. ಬಂದು ಪಣ ರೂಪದಲ್ಲಿ ಸೋತಲ್ಲ ಸಮಸ್ತವನ್ನು ತಂದೆ ಮತ್ತೆ ಕರುಣೆಯಿಂದಲೇ ಒಪ್ಪಿಸಿದ. ಇನ್ನೇನು ಇಂದ್ರಪ್ರಸ್ಥವನ್ನು ಸೇರಬೇಕನ್ನುವಷ್ಟರಲ್ಲಿ ಅರ್ಧ ಮಾರ್ಗದಲ್ಲಿ ಮತ್ತೊಮ್ಮೆ ಮರು ದಿವಸದ ನೆಪವೊಟ್ಟಿ ನೀವು ಕರೆಸಿಕೊಂಡವರು. ದಿವಸದಲ್ಲಿ ಇರಿಸಿದಂತಹ ಪಣ ಯಾರು ಸೋಲ್ತಾರೆ ಅವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆಟದಲ್ಲಿ ಸೋತವರಿದ್ದಾರೆ ಪಾಂಡವರು. ಈ ಪೂರ್ವದಲ್ಲಿ ನಿರ್ಧರಿಸಲ್ಪಟ್ಟಂತೆ ಪಣವನ್ನು ಪೂರೈಸುವುದಕ್ಕೆ ಬೇಕಾಗಿ 12 ವರ್ಷಗಳ ಕಾಡು ವನವಾಸ ಮಾಡಿದ್ದೆ. 1 ವರ್ಷಗಳ ಗೂಢವನ್ನು ಪೂರೈಸಿ ಇನ್ನೇನು ಮುಂದೆ ಅನ್ನೋ ನಿರೀಕ್ಷೆಯಲ್ಲಿ ಪಾಂಡವರಿದ್ದಾರೆ. ಈ ಪೂರ್ವದಲ್ಲಿ ದಾಯಭಾಗ ಅಂದ್ರೆ ಅರ್ಧ ರಾಜ್ಯ ಯಾವುದನ್ನು ಪ್ರಸಾದ ರೂಪದಲ್ಲಿ ಕುರಿದು ನಿನ್ನ ತಂದೆ ಅವರಿಗೆ ಇದ್ದಿದ್ದರು ಅದನ್ನು ಮತ್ತೆ ಪಡೆಯುವ ಸಮಯಾವಕಾಶ ಒಂದು ಸಿದ್ಧವಾಗಿದೆ. ಹೀಗಿರುವಾಗ ನಿನ್ನನ್ನು ಒಲಿದು ಕೂಡಿ ಸಂತೋಷದಿಂದ ಬದುಕು ಕಳೆಯುವುದಕ್ಕೆ ಧರ್ಮದನೇ ಮೊದಲಾದ ಪಾಂಡವರು ಸಿದ್ಧರಾಗಿದ್ದಾರೆ. ಅದು ಯೋಚನೆ ಮಾಡ್ತಾ ಉಪಕ್ರಮದಲ್ಲಿ ಕುಳಿತುಕೊಳ್ಳಬೇಕಾದದ್ದಲ್ಲ. ಹಸ್ತಿನಾವತಿ ಹರಮನೆಯಿಂದ ದ್ಯೂತಾಡಿದ್ದಾರೆ. ಪಣದಂತೆಯೇ ಸೋತ ಕಾರಣ ಅನುಭವಿಸುವುದಕ್ಕಾಗಿ ಕಾಡಿಗೆ ಹೋಗಿದ್ದಾರೆ. ಪಣ ಮುಗಿದ ಮರು ದಿವಸ ಭೂಮಿಯವರೇ ಹೋಗುವುದಾದ್ರೆ ಬರಬಹುದಿಲ್ಲ. ಅದೇ ಹೌದಂತಾರೆ ಗೋಕರ್ಣ ಕಾಲದಲ್ಲಿ ನಿನಗೆ ಅವರನ್ನು ಬರೆಸಿಕೊಳ್ಳುವುದಕ್ಕೆ ಕರೆಯುವುದಕ್ಕೆ ಅವಕಾಶವು ಸಿದ್ಧವಾಗಿದ್ದಲ್ಲ. ಗೋಗ್ರಹಣಕ್ಕಾಗಿ ಮುಂದಾದಂತಹ ನಿಮ್ಮ ಪರಿಣಾಮ ಏನಾಯಿತು ಅಂತ ನಿಮಗೆಲ್ಲರಿಗೂ ಚೆನ್ನಾಗಿ ಬೇಕು. ಆದರೆ ಅಲ್ಲಿ ಬನ್ನಿ ಆಗುವಂತಹ ಆಮಂತ್ರಣವನ್ನು ಕೊಟ್ಟವನಾಗಿ ಮತ್ತೆ ಹಾಗೆ ಎದ್ದು ಬರುವುದು ಶಿಷ್ಟಾಚಾರವೂ ಅಲ್ಲ. ಆದ್ದರಿಂದ ನಾನು ಮತ್ತೆ ಕಳುಹಿಸಿದ ಶತಾನಂದರಲ್ಲಿ ನಮ್ಮ ಅಂತರವನ್ನು ನಾವು ಹೇಳಿಕೊಟ್ಟದ್ದು ಧರಣಿಯ ಪಾರ್ಥಿವರ ಸೋಗ ಮೇಲೆ ಅರಿಗಳು ಮುರಗಳು ಜಯಿಸಿಕೊಳ್ಳುವುದು ಧರ್ಮ. ಅದೇ ಅವರಿಂದಲೇ ಆಗಲಿ ನಿನಗೆ ಹೇಳುವುದಕ್ಕೆ ಸಿದ್ಧವಾಗಿತ್ತು. ಬರಲಿ ಧರ್ಮಜ, ನೇರವಾಗಿ ಹಸ್ತನಿಗೆ ಸಾಗಿ ಬರುವುದು ಅಥವಾ ಇಂದ್ರಪ್ರಸ್ಥದ ಬಾಗಿಲಿಗೆ ಬಂದು ನಿಲ್ಲ. ಆಯುಧದ ಮನೆಯಲ್ಲಿ ಭೂಮಿ ಹೇಳಿ ಕಳಿಸಿದ್ದೇನಲ್ಲ. ಆಗಲೇ ಯುದ್ಧಕ್ಕೆ ನೀನು ಬದ್ಧ ಅನ್ನೋ ನಿಲುಮೆಯನ್ನು ಸ್ಪಷ್ಟವಾಗಿ ನೀನು ಹೇಳಿದ್ದು ಅದು ಕೂಡ ಅದಕ್ಕೆ ಅವಕಾಶ ಬೇಡ. ಪ್ರೀತಿಯಿಂದಲೇ ಬದುಕುವುದಕ್ಕೆ ನಾವು ಅನ್ಯೋನ್ಯತೆಯನ್ನು ಮುಂದಾಗೋಣ. ಇನ್ನಾದರೂ ವನವಾಸವನ್ನು ಅನುಭವಿಸಿದ ರಾಮನಾದರೂ ಮನೆಯ ಅಯೋಧ್ಯೆಯನ್ನು ಸೇರಬೇಕು ಅಂತಾದರೆ ಹನುಮಂತನನ್ನು ಭರತನ ಕಡೆಗೆ ಕಳುಹಿಸಿಕೊಟ್ಟನಂತೆ. ಹೇಗೆ ಬರಬಹುದು? ಒಂದರ್ಥದಲ್ಲಿ ಅದು ಶಿಷ್ಟಾಚಾರ. ಈ ಪೂರ್ವದಲ್ಲಿ ಯಾರೆಲ್ಲ ಆಳಿ ಬೆಳಗಿದರೋ ಬದುಕಿದ್ರು ಅವರ ಬದುಕು ನಮಗೆ ಆದರ್ಶವಾಗಿ ಒದಗಿ ಬರ್ತದೆ. ಈ ಪ್ರಕರಣದಲ್ಲಿ ನನ್ನನ್ನು ಈ ಕಡೆಗೆ ಕಳುಹಿಸಿಕೊಟ್ಟವನಿದ್ದಾನೆ ಧರ್ಮಜ. ಅದಕ್ಕೆ ಅವನಿಗೆ ಪಾಂಡವರ ಪಕ್ಷ ವಹಿಸಿ ಈ ಕಡೆಗೆ ಸಾಗಿ ಬಂದಿದ್ದೇನೆ. ರಾಮ ಏನ್ ಹೇಳಿದ್ರು? ಇನ್ನಾದರೂ ಮುಂದಿನಂತೆ ಈ ಹಿಂದಿನಂತೆ ನಿಮ್ಮನ್ನ ಕೂಡಿ ಬಾಳುವುದಕ್ಕೆ ಪಾಂಡವರು ಸಿದ್ಧರಾಗಿದ್ದಾರೆ. ಅಂದ್ರೆ ಮರದಿಂದ ಕೆಳಗೆ ಬೀಳಿಸುವುದು, ಉಣ್ಣುವ ಅನ್ನಕ್ಕೆ ವಿಷ ಉಣಿಸುವುದು, ಒಬ್ಬರು ಇನ್ನೊಬ್ಬರಿಗೆ ತಾಗಿ ಬರುವುದು ಹಾಗಲ್ಲ. ಈ ಪೂರ್ವದಲ್ಲಿ ಏನಾಗಿದ್ದು ಅದೆಲ್ಲವನ್ನ ಬಿಟ್ಟು ಹಿತದಿಂದಲೇ ಒಮ್ಮತದಿಂದಲೇ ಒಂದೇ ಮನತನದ ಮಕ್ಕಳಾಗಿ ಸಂತೋಷದಿಂದ ಹೊಸದಾದ ಬದುಕಿಯನ್ನು ಹಸನಾಗಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಪಾಂಡವರು ಅನ್ನುವುದನ್ನು ನನ್ನ ಮೂಲಕವಾಗಿ ಹೇಳಿ ಕಳಿಸಿದ್ದಾರೆ. ಕೃಷ್ಣ ವಿರೋಧವನ್ನು ತೋರಿಸಿದರೆ ಸಿಗಬೇಕಾದ ಭೂಮಿ ಸಿಕ್ಕುವುದಿಲ್ಲ. ಆದ್ದರಿಂದ ದಕ್ಕಿಸಿಕೊಳ್ಳುವುದಕ್ಕೆ ತೋರಿಕೆಯ ಸ್ನೇಹವನ್ನಾದರೂ ಪ್ರಕಟಿಸಬೇಕಾಗುತ್ತದೆ ಅನ್ನುವುದಕ್ಕಾಗಿ ಬಸವರಸೆಯ ನಿನ್ನನಿಗೆ ಕಳುಹಿಕೊಟ್ರ. ಅಲ್ಲದೆ ಹೋದರೆ ಕೌರವರ ಕುರಿತಾಗಿ ಧರ್ಮರಾಯಾದಿಗಳಲ್ಲಿ ಪಾಂಡವರಲ್ಲಿ ಬೇಡ ಪಾಂಡವರನ್ನು ಸೇರಿಕೊಂಡಂತಹ ಕೃಷ್ಣನ ಅಂತರಂಗದಲ್ಲಿ ಇರುವ ಭಾವ ಏನು ಅನ್ನುವುದನ್ನು ನೀನು ಹೊಸದಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನನ್ನ ತೊಡೆಯಾಗ ಎಷ್ಟು ಕೇಳಿದನಂತೆ ಮೊನ್ನೆ ವಿಶ್ವಾಸನ ಎದೆ ಅಗಲ ಕಿಕ್ಕಿದ ಕೇಳಿದನಂತೆ ಒಬ್ಬ ಸಂಜೆ ಬರುವಾಗ ಹೇಳಿದ್ದ ಚಿತ್ರಸೇನ ಕಟ್ಟಿಸಿದ ನೇಣಿನ ಮರೆಯಾಗಿ ಸುಖವೇ ಪ್ರೇಮದವಳು ಸೊಡ್ಡ ತಿರುಗಿಸಿದಳಂತೆ. ವಿಷಯ ಮುಟ್ಟಿದೆ. ಹಾಗಾದ್ರೆ ನೆಲೆಯರಿಗೆ ಒಂದಿನಲ್ಲಿ ಸತ್ಯವಿದ್ದರೆ ಸೋತ ನರನ ಜಯಿಸುವ ರನಿಬರಂತ ಯಾರೋ ನಾಲಗ ಮುಗಿಸಿದ
ನೀನಾಡಿದ ಮಾತನ್ನು ಅದನ್ನು ರಾಯಭಾರವನ್ನು ಹೆಗಲಿಗೇರಿಸಿಕೊಂಡು ಬಂದ ಸಂಜಯನ ಸಮ್ಮುಖದಲ್ಲಿ ನೀನು ಈಗಲೇ ಪ್ರಸ್ತಾಪಿಸಿದ ಹಾಗೆ ವಿರೋಕ್ತಿಗಳನ್ನು ಆಡಿದವರಿದ್ದಾರೆ ಪಾಂಡವರು, ಕೆಚ್ಚದೆಯ ಮಾತುಗಳನ್ನು ಆಡಿದವರಿದ್ದಾರೆ. ಅವರು ಹೇಳುವಾಗ ಅದು ವೀರೋಕ್ತಿ, ನಾವು ಹೇಳಿದ್ರೆ ಮತ್ಸರ ಅಲ್ಲ. ಸುದೀರ್ಘವಾದ ವನವಾಸದಲ್ಲಿ ಬೆಂದು ನೊಂದು ಅದರ ತೊಡಲಾಟದಿಂದ ಸಂಕಟಪಟ್ಟು ಅಜ್ಞಾತವಾಸವನ್ನು ಉತ್ತರಿಸಿದ ಪಾಂಡವರಿಂದ ಆ ಮಾತು ಬಂತು ಅಂತಾದ್ರೆ ಅದು ಆಕ್ಷೇಪಾರ್ಹವಲ್ಲ. ಈಗ ಅವರನ್ನು ವನವಾಸ ಹೋಗಬೇಕು ಅಂತ ನಾನು ಒತ್ತಾಯ ಮಾಡಿದ್ದು, ಒಪ್ಪಿಕೊಂಡದವರೇ ಪಣಕ್ಕೆ. ಅದು ಪಣ. ಈಗ ಪಣದಲ್ಲಿ ಯುದ್ಧದಲ್ಲಿ ಸೋತಿದ್ರೆ ನಾನು ಹೋಗ್ಬೇಡು 12 ವರ್ಷ ಕಾಡಿಗೆ. ಹೌದು. ಆಗ ನನಗೆ ಸಂಕಟ ಆಗ್ತದೆ, ಕಾಡು ಅಂದ್ರೆ ನನಗೆ ಹಿತ ಆಗ್ತದೆ. ನಾನು ಅಜ್ಞಾತವಾಸ ಮಾಡಬೇಕು. ನಾನು ಯಾರ್ಯಾರ ಮನೆಯ ದನದ ಮೈ ತುಳಿದೆ, ಯಾರ್ಯಾರ ಮನೆ ನೀಯಿಸಬೇಡ, ಯಾರ್ಯಾರ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕು ಅಲ್ಲ ಹೇಳಿದ್ ನಾನು ಅದೇ ಮಾಡ್ತಿದ್ದೆ ಅಂತಲ್ಲ. ಈಗ ನಾನು ಆ ಕಷ್ಟ ಪಡಬೇಕಾಗಿಲ್ಲ. ಪಣದಲ್ಲಿ ಒಪ್ಪಿಕೊಂಡ ಮೇಲೆ ಅದನ್ನು ಮತ್ತೆ ನಮಗೆ ಬಂದದ್ದು ಅಂತ ಹೇಳಿ ಎಂತ ಬುದ್ಧಿಯದು? ವನವಾಸವನ್ನು ದೀಕ್ಷೆ ರೂಪದಲ್ಲಿ ಪೂರೈಸಿದ್ದಾರೆ, ಅಜ್ಞಾತವಾಸವನ್ನು ಕಳೆದಿದ್ದಾರೆ. ಅಜ್ಞಾತವಾಸದಲ್ಲಿ ಅವರನ್ನು ಜ್ಞಾತವಾಗಿಸುವುದಕ್ಕೆ ನೀವು ಪಟ್ಟ ಪ್ರಯತ್ನವೂ ವಿಫಲವಾಗಿದೆ. ಅಲ್ಲ, ಅದು ಇದ್ದದ್ದೇ ಅಲ್ವಾ? ಅದು ವಿಫಲ ಆಗ್ತದೆ ಇಲ್ವಾ ಅನ್ನೋದು ಮುಖ್ಯ ಅಲ್ಲ. ಈಗ ಪರಸ್ಪರ ನಿತ್ಯಂಡದವರಿಗೆ ಒಂದು ಸ್ಪರ್ಧೆ ನಡೆಯುತ್ತದೆ, ಒಂದು ಓಡುವ ಸ್ಪರ್ಧೆ. ಒಬ್ಬ ಮುಂದಿನಿಂದ ಓಡುವುದು, ಒಬ್ಬ ಅವನ ಹಿಂದಿನಿಂದ ಓಡಿಸಿ ಹಿಡಿಯುವುದು. ನೀನು ಅವನನ್ನು ಓಡಿಸಿಕೊಂಡು ಹೋಗ್ಲಿಲ್ಲ ಕೇಳಲಿಕ್ಕಿಲ್ಲ, ಸ್ಪರ್ಧೆ ಹೋದಾಗಲೇ ಓಡಿಸಬೇಕಾ? ನೀನು ಓಡಿಸಿದ್ಯಾಕೆ ಕೇಳಲಿಕ್ಕಿಲ್ಲ. ಅಜ್ಞಾತದಲ್ಲಿ ಜ್ಞಾತರಾದರೆ ಮರಳಿ ವನವಾಸ 12 ವರ್ಷ, ಮತ್ತೆ ಅಜ್ಞಾತವಾಸ ಇದು ಬಂತ ಹೌದಲ್ಲ. ಅದರ ಅಜ್ಞಾತದಲ್ಲಿ ಜ್ಞಾತರನ್ನಾಗಿಸಬೇಕಾಗುತ್ತೆ, ಪ್ರಯತ್ನ ಮಾಡಬೇಕು. ಮಾಡಿದ್ದೇನೆ, ಆಗಲಿಲ್ಲ, ಅದಾಮೇಲಿನ ಪ್ರಶ್ನೆ. ಪ್ರಯತ್ನ ಮಾಡಿದ್ದು ತಪ್ಪು ಹೇಳಲಿಕ್ಕಿಲ್ಲ. ಆರಾಮದ ದಣಿವನ್ನು ಮರೆತು ಜೊತೆಗೆ ಈ ಪೂರ್ವದಲ್ಲಿ ಯಾವ ಸಂಕಟವನ್ನು ನಿನ್ನಿಂದ ಅನುಭವಿಸಿದ್ರು, ಒಂದು ಅರ್ಥದಲ್ಲಿ ಇತ್ತಂಡಗಳಿಂದಲೂ ಅಪರಾಧ ಆಗಿದೆ. ನೀನು ಅವರಿಗೆ ಕೇಳು ಬಯಸಿದ್ದೆ ಅಲ್ಲ, ಹೇಳಿದ್ದು ನಾನು. ಈ ಪೂರ್ವದಲ್ಲಿ ಅದು ಒಂದು ಪ್ರಕರಣ ಗೋಗ್ರಹಣ, ಅಥವಾ ಮಾನವಂತೆಯ ಸೊಂಟದ ಸೀರೆಯನ್ನು ಹೇಗೆ ಪಾಂಡವರನ್ನು ಹೊರಗೆ ಬರಿಸುವುದಕ್ಕೆ ಏನು ದಾರಿಯಿಂದ ಯೋಚಿಸಿ ಎಲ್ಲೋ ಮಾಡಬೇಕಾದದ್ದು. ಅದು ಮುಳ್ಳನ್ನು ಹೊರಗೆ ತೆಗೆಯಬೇಕಾಗಿ ಮುಳ್ಳಿನಿಂದ ತುಳಿತೆ. ನೀನು ಮುಳ್ಳು ಪ್ರಯೋಗ ಮಾಡಿ ಹೇಳಿಕೊಂಡು ಒಳಗಿಂದ ಮುಳ್ಳು ತೆಗೆಯಲಿಕ್ಕೆಲ್ಲ ಮುಳ್ಳಾಗುವುದು. ಈಗ ಗೋಗ್ರಹಣ ಪ್ರಕರಣದಲ್ಲಿ ಪಾಂಡವರು ಯಾವ ಕಾರಣದಿಂದಲೂ ಪಾಂಡವರು ಪ್ರಕಟ ಆಗುವುದಿಲ್ಲ ಅಂತ ತಿಳಿಯದೇ ಇದ್ದವಲ್ಲ ಕೌರವ. ತಾವು ಉಂಡ ಮನೆಯ ಗೋವುಗಳಿಗೆ ಕೇಳು ಬಂದಿದೆ ಅನ್ನುವುದನ್ನು ತಿಳಿದರೆ ಧರ್ಮರಾಯ ಸುಮ್ಮಗಿರುವುದಿಲ್ಲ. ಆಗ ಅದನ್ನು ಬಿಡಿಸಿಕೊಳ್ಳಿಕ್ಕಾಗಿ ಮುಂದೆ ಬರಬೇಕಾಗ್ತದೆ. ಈ ಕಾರಣಕ್ಕೆಲ್ಲ ಗೋವುಗಳ ನಡೆದದ್ದು. ಮತ್ತಲ್ಲದ್ರೆ ವಿರಾಟ ನಗರಕ್ಕೆ ಇಲ್ಲಿಂದ ನಾವು ಗೋವು ಕೊಟ್ಟೇವೆ, ಅದು ನಮ್ಮ ಹತ್ರ ಇಲ್ಲ. ಅಯ್ಯ, 12 ಕೂಡಿಸುವ 13 ಮತ್ತೆ ಜ್ಞಾತರಾಗುವಂತಾನೆ ಮತ್ತೆ 13 ವರ್ಷಗಳ ಅದೇ ಕಾಲವನ್ನು ಕಳೆಯಬೇಕಾಗ್ತದೆ. ಅದು ಪ್ರಧಾನ ಅಲ್ಲ. ಈವರೆಗೆ ದ್ರೌಪದಿ ಸೂತಕದ ದಿನಗಳನ್ನು ಕಳೆದವಳಿದ್ದಾಳೆ. ಅದಗಳನ್ನು ನಾವು ಯಾಕೆ ಅವಳಿಗೆ ತುರುಬು ಕಟ್ಟಿಕೊಳ್ಬಹುದಿತ್ತಲ್ಲ? ಯಾಕೆ ಕಟ್ಟಿದೆ? ನಾನು ಹೇಳಿದ್ದೇನೆ ಕಟ್ಟುದು ಬೇಡ ಅಂತ. ಹಣ ಒಂದು ಅಡ್ಡಿಯಾಗಿ ಉಂಟಲ್ಲ, ಎಂತ ಬಣ? ದುಶ್ಯಾಸನನ ರಕ್ತದಿಂದ ಅದನ್ನೆಲ್ಲ ಇಟ್ಟುಕೊಂಡು ಭೂಮಿ ಅವರಾಡಿದ ಪಣದ ವಾಕ್ಯಗಳನ್ನು ಮರೆತು ಅಂದ್ರೆ ನಿನ್ನಿಂದ ಆದದಕ್ಕೆಲ್ಲ ಪ್ರಮಾದ ಅಂತ ಹೆಸರಲ್ಲ, ಒಂದರ್ಥದಲ್ಲಿ ಅದು ಅಪರಾಧವೇ. ಇಲ್ಲ ಇಲ್ಲ, ನನಗೆ ನಿನ್ನ ಅನುಕಂಪದ ಮಾತೇ ಬೇಡ. ಅಪರಾಧ ನೀನು ಮಾಡಿದ ಅಪರಾಧವನ್ನು ಕ್ಷಮಿಸುತ್ತಾ ಮನ್ನಿಸುತ್ತಾ ಪಾಂಡವರು ಮತ್ತೆ ಮನ್ನಿಸು. ಹೌದೌದು, ಅಂದ್ರೆ ಮನ್ನಿಸಿ ಅಂದ್ರೆ ನಮ್ಮ ಮನೆ ಸುಯೋಧನ, ನಮ್ಮ ಮನೆ ದುರ್ಯೋಧನ, ಇನ್ನು ಪ್ರತಿಜ್ಞೆ ಇಲ್ವಾ? ಇನ್ನು ನಮ್ಮಲ್ಲಿ ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡೋಣ. ಪ್ರತ್ಯಾಮ್ನಾಯ ಇನ್ನೊಂದು ಹೇಳಿದ ಕೆಲಸ ಮಾಡಿದ್ರೆ ಈಗ ದ್ರೌಪದಿ ತುರುಬು ಕಟ್ಟಿಸಿ ಬಂದದ್ದು ನೀನು ಅಲ್ಲ, ಅದಲ್ಲ ಮತ್ತೆ ಇನ್ನು ಕಟ್ಟಿಸಿದ್ರಾಯ್ತು ಅಂತ ಹೇಳಿದ್ರು. ಇನ್ನು ಹೋಗಿ ಕಟ್ಟಿಸಬೇಕು. ಕಟ್ಟಬೇಕಾದ್ರೆ ಏನಾಗಬೇಕು? ನೀನು ಪಾಂಡವರನ್ನು ತನ್ನವರೆಂದು ಬಗೆದು ಈ ಪೂರ್ವದಲ್ಲಿ ನಿರ್ಧರಿಸಲ್ಪಟ್ಟ ಹಾಗೆ ಸ್ವರಾಜ್ಯಂ ಪ್ರತಿಪಕ್ಷವ್ಯಂ ಅವರಿಗೆ ಅರ್ಧ ರಾಜ್ಯವನ್ನು ದಾಯಭಾಗವನ್ನು ಒಪ್ಪಿಸಿಕೊಡ್ತೀನಿ. ಅದೇ ಒಪ್ಪಿಸಿಕೊಡ್ತಿಂತಾದ್ರೆ ಹಿತದಿಂದಲೇ ಸಲುಗೆಯಿಂದಲೇ ಅಣ್ಣ ತಮ್ಮಂದಿರು ಒಂದಾಗಿ ಬದುಕನ್ನು ಕಟ್ಟಿಕೊಡುವುದಕ್ಕೆ ಮುಂದಾಗುವುದಕ್ಕೆ ಅವಕಾಶವನ್ನು ಸಿದ್ಧವಾಗ್ತದೆ. ನಮ್ಮಲ್ಲಿ ಅಪರಾಧವನ್ನು ಸ್ಥಾಪಿಸಿ ಪಾಂಡವರಿಗೆ ಸಲ್ಲಬೇಕು ಎನ್ನುವಂತಹ
ಅದನ್ನು ಕೊಂಡು ಹೋಗುವಂತಹ ಇವನ ಚಾತುರ್ಯದ ನುಡಿಗಳನ್ನು ಗಮನಿಸಿದೆಯಲ್ಲ ನೀನು. ಯಾಕಿದು ಸಂಧಾನ? ನಮ್ಮಲ್ಲಿ ವಿರೋಧವನ್ನು ಮರೆತದ್ದಕ್ಕಲ್ಲ. ಧಾತರಾಷ್ಟ್ರನು ದೊಡ್ಡಪ್ಪನ ಮಕ್ಕಳು, ನಾವು ಪಾಂಡುವಿನ ಮಕ್ಕಳು ಚಿಕ್ಕಪ್ಪನ ಮಕ್ಕಳಾಗುತ್ತೇವೆ. ಅಣ್ಣ ತಮ್ಮಂದಿರಂತೆ ಬದುಕಬೇಕಾದವು. ಪರಸ್ಪರ ಅಂತಹ ಒಂದು ಸಂಬಂಧದ ಬಾಂಧವ್ಯದ ಬೆಸುಗೆಯಿಂದ ಮುಂದಕ್ಕೆ ಜೀವನವನ್ನು ನಡೆಸೋಣ ಅನ್ನುವ ಸದಾಶಯದಿಂದ ಅಲ್ಲ. ಬದುಕಲಿಕ್ಕೆ ಭೂಮಿ ಸಿಗಬೇಕು. ಕೌರವನಲ್ಲಿ ವಿರೋಧ ಮಾಡಿದರೆ ನಡೆಯುವುದಿಲ್ಲ ಅಂತ ಗೊತ್ತಾಗಬೇಕು. ಆದ್ದರಿಂದಲೇ ಹೇಗೆ ತಮ್ಮ ಭೂಮಿಯನ್ನು ಸಂಪಾದಿಸಿಕೊಳ್ಳೋಣ, ತಮಗೆ ಬದುಕುವುದಕ್ಕೆ ಆಸ್ಪದವನ್ನು ಒದಗಿಸಿಕೊಳ್ಳೋಣ, ಹೀಗೆ ಭಾವಿಸಿ ಯುದ್ಧ ಕಂಚಿದ ಇವರು ಇವನನ್ನಿಟ್ಟಿದ್ದಾರೆ ಸಂಧಾನಕ್ಕಾಗಿ. ಯಾಕೆ? ಇವನ ಸ್ವಭಾವ ಚೆನ್ನಾಗಿ ಕದ್ದುಕೊಂಡಾಗಿ ಹೋದರು. ನಮ್ಮದಾದಂತಹ ಭೂಮಿಯನ್ನು ಒದಗಿಸಿಕೊಡ್ತಾನೆ ಅನ್ನುವ ಭಾವನೆಯಿಂದ ಕಳುಹಿಸಿಕೊಟ್ಟಿದ್ದಾನೆ. ಯಾವುದು ನಡೆಯದು? ಕೃಷ್ಣ ನಮ್ಮವರನ್ನು ನಂಬಿದಾನು ಕೆಟ್ಟೆ, ಕೊನೆಗೂ ನೀವೇ ನಮಗೆ ಗತಿ ಅನ್ನೋ ಹಾಗೆ ಒಂದು ದೊಡ್ಡಪ್ಪನ ಕಾಲಿಗೆ ಅಡ್ಡ ಬೀಳಿ ಶ್ರೇಷ್ಠರಿಂದ ಬಿಡು ಬಿಡಲು ಮೊದಲೇ ಚಕ್ರವ್ರತ ಪುರವನ್ನು ತಡೆಯದೆ ಧರ್ಮದಲ್ಲಿ ಅಪರಾಧಿಯೇ ಕೊಡಬಿಡುವುದು ಒಳಗದಗಿಲ್ಲದೆ ನಡೆಯಬೇಡ ನಿನ್ನ ಮಾತುಗಳಿಂದ ಭೂಮಿಯ ಮೇಲಿನ ಲೋಲುಪತೆ ಎನ್ನುವುದು ಸ್ಪಷ್ಟವಾಗ್ತದೆ. ಯಾವನಿಗಾದರೂ ಧರೆಯ ಮೇಲೆ ಆಸೆ ಎನ್ನುವುದು ಸಹಜವಾಗಿ ಇದ್ದೇ ಇರ್ತದೆ. ಅಲ್ಲದಿದ್ದರೆ ಈಗ ಮತ್ತೆ ಸಂಧಾನಕ್ಕೆ ಪಾಂಡವರು ಕಳಿಸಿದ್ದಕ್ಕೆ ಅವರಿಗೆ ಬೇಡ. ಒಬ್ಬ ಭೂಪತಿ ಎಂದೆನಿಸಿಕೊಂಡವನು ತನಗೆಷ್ಟಿದ್ದರೂ ಇನ್ನು ಬರಲಿ ಎನ್ನುವ ಹಾಗೆ ಅಪೇಕ್ಷೆ ಮಾಡ್ತಾನೆಯೇ ಹೊರತು ಅದನ್ನು ಬಿಟ್ಟು ಬಿಡುವುದಕ್ಕೆ ಯಾವ ಕಾಲಕ್ಕೂ ಮನಸ್ಸು ಮಾಡುವುದಿಲ್ಲ. ಅದು ಪಾಂಡವರಾದರೂ ಅಷ್ಟೇ, ಕೌರವರಾದರೂ ಅಷ್ಟೇ. ಕ್ಷತ್ರಿಯರೆಂದೆನಿಸಿಕೊಂಡವರು ಅವನಿ ಪಾಲಕರೆಂದು ಕರೆಸಿಕೊಂಡವರು ಅದಕ್ಕೆ ಯಾರು ಹೊರತಾಗಿ ಬದುಕನ್ನು ಕಟ್ಟಿಕೊಡುವುದಕ್ಕಾಗುವುದೂ ಇಲ್ಲ. ಇಂದು ಸ್ಥಿರ ಒಬ್ಬರದಾಗಿರ್ತದೆ, ನಾಳೆ ಇನ್ನೊಬ್ಬರ ಕೈ ಸೇರ್ತದೆ. ಹೇಗೆ ಒಬ್ಬರನ್ನು ಅನುಸರಿಸಿ ಅವನ ಮಕ್ಕಳನ್ನು ನಡೆದು ಆಮೇಲೆ ಮೊಮ್ಮಕ್ಕಳನ್ನು ದಾಟಿ ಮರಿಮಕ್ಕಳಿಗೆ ಸೇರಿದ ಹಾಗೆ ಸ್ಥಿರ ಅನ್ನುವಂಥದ್ದು ಯಾವ ಕಾಲಕ್ಕೆ ಸ್ಥಿರವಾಗಿ ಒಬ್ಬರ ಕೈವಶವಾಗುವುದಕ್ಕಿಲ್ಲ. ಇದನ್ನೆಲ್ಲ ಹೋಗಿ ಧರ್ಮರಾಯನ ಹತ್ರ ಹೇಳು. ಭೂಮಿ ಯಾರಿಗೆ ಸ್ಥಿರವಲ್ಲ ಧರ್ಮರಾಯ, ನೀನು ತಲೆಯ ಮೇಲೆ ಒದ್ದೆ ಬಟ್ಟೆ ಹಾಕಿದ್ರೆ ಎಲ್ಲಿಯಾದ್ರೂ ಹೋಗು, ಅದೇ ಒಳ್ಳೆಯದು. ನನ್ನ ಹತ್ರ ಕೇಳಿದ್ದೀನಿ. ಅವನಲ್ಲಿ ಹೇಳುವಷ್ಟು ಹೇಳಿಯೇ ಬಂದನು. ಅವನನ್ನು ಒಪ್ಪಿದನ? ಅವನು ಏನನ್ನು ಒಪ್ಪಿದ್ದಾನೆ, ಭೂಮಿ ಬೇಡ ಆಡಿದನ, ಏನನ್ನು ಆಡಿದ್ದಾನೆ ಅನ್ನುವುದನ್ನು ಹೇಳುವುದಕ್ಕಾಗಿ ಇಲ್ಲಿಗೆ ಬಂದದ್ದು. ಬೇಡವೋ ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದನ್ನು ಸ್ಪಷ್ಟವಾಗಿ ಆಡಿದ್ದಾನೆ. ಸರಿಯಾಗಿ ಒಮ್ಮೆ ನೋಡು. ನನ್ನನ್ನು ಹೊಂದಿಕೊಂಡು ಬಂದಂತಹ ಪರಶುರಾಮರೇ ಮೊದಲುಗೊಂಡು ಕಣ್ವ ಮಹರ್ಷಿಗಳೇ ಬೆಸೆಗೊಂಡು ನಾನು ಆಡಿದ್ದು ಹೌದು ಹೌದು ಅನ್ನುವ ಹಾಗೆ ಮತ್ತೆ ಮತ್ತೆ ಪುನರುತ್ತಿಸುವುದಕ್ಕೆ ಮುಂದಾಗಿದ್ದಾರೆ. ಕೊಡವಿ ಗೋಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ. ಭೂಮಿಯ ಮೇಲಿನ ಅಧಿಕವಾದ ವ್ಯಾಮೋಹ. ಭೂಮಿ ಯಾರಿಗೂ ಶಾಶ್ವತ ಅಲ್ಲ ಅನ್ನುವ ವಾಕ್ಯದ ಮತ್ತೊಂದು ಮುಖ ನನಗೆ ಅರ್ಥ ಆಗದೇ ಇಲ್ಲ. ಭೂಮಿ ಶಾಶ್ವತವೇ, ನಾವು ಭೂಮಿಯಲ್ಲಿ ಶಾಶ್ವತ ಅಲ್ಲ. ಸುಯೋಧನ ಈಗ ನಾನು ಸತ್ತ ಮೇಲೆ ಭೂಮಿ ಇರುವುದಿಲ್ಲ, ಅದೌದು ಅದೇ ಅಶಾಶ್ವತ. ನಾನೀಗ ಭೂಮಿ ಕೊಟ್ಟರು ಕೊಡದೇ ಇದ್ರು ಯಮನಲ್ಲಿಗೆ ಹೋಗದೇ ಇರ್ತದೆ. ಯಮ ನಮ್ಮ ಸಂಬಂಧಿಯ. ನಿನಗಿಂತ ಮುಂಚೆ ಹಲವಷ್ಟು ಮಂದಿಗಳು ಆಗಿ ಹೋಗಿದ್ದಾರೆ, ನಿನಗಿಂತ ಮತ್ತೆ ಹಲವಷ್ಟು ಮಂದಿಗಳು ಬಂದು ಹೋಗುವುದಕ್ಕಿದ್ದಾರೆ. ಈ ಭಾವನೆಯಿಂದಲೇ ಹೋಗುವುದಾದ್ರೆ ಯಾರು ದೇಶ ಆಡಲಿಕ್ಕೆ ಇಲ್ಲ. ಹಾಗಂತ ತನ್ನದು ಅನ್ನುವ ಹಾಗೆ ಭಾವಿಸಿದ್ದನ್ನು ಬಿಟ್ಟುಕೊಡುವ ಪ್ರಶ್ನೆಯೂ ಬರುವುದಿಲ್ಲ. ದಾಯಭಾಗವನ್ನು ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದಕ್ಕೆ ನೀನು ಮನಸ್ಸು ಮಾಡುವುದಿಲ್ಲ ಅಂತ ಆದ್ರೆ ಧರ್ಮದ ತನ್ನ ಹೃದಯ ವೈಶಾಲ್ಯವನ್ನು ಇನ್ನೊಂದು ಬಗೆಯಿಂದ ಕಾಣಿಸಿಕೊಟ್ಟಿದ್ದಾನೆ. ಅವನಿಗೆ ನೀನು ಸ್ಪಷ್ಟವಾಗಿ ತಿಳಿದಿದ್ದೆ.
ಆದ್ಮೇಲೆ ಅರ್ಧ ಭಾಗವನ್ನು ಕೊಡುವುದಿಲ್ಲ ಅಂತ ಆದ್ರೆ 5 ಗ್ರಾಮಗಳನ್ನಾದರೂ ಬೇಡಿ ಬಾ. ಹೌದು, 5 ಗ್ರಾಮ. 5 ಗ್ರಾಮ ತಲೆಗೊಂದು ಕೊಟ್ಟರೆ ಸಾಕು, ಹೆಚ್ಚು ಬೇಡ, ತಲೆಗೊಂದು. ಇನ್ನೀಗ ಪಾಂಡವರು ಬೇರೆ ಬೇರೆ ಕೂತುಕೊಳ್ಳುವಲ್ಲ ಹೇಗೆ ಅವರು ಸುಧಾರಿಸಿಕೊಂಡು ಹೋಗ್ತಾರೆ. ಮತ್ತೆ ನಾಳೆ ಆರು ಹೇಳಲಿಕ್ಕಿಲ್ಲ ನೀನು ಕೊಟ್ರೆ ಅಲ್ಲ, ಈಗ 5 ಮಂದಿಗೆ ಮಾತ್ರ ಅಲ್ಲ ಅಧಿಕಾರ. 5 ಸರ್. ಅಲ್ಲ, ನಾನು ಅದೇ ಕೇಳಿದ್ದೆ, ನನಗೆ 6 ಜನಕ್ಕೆ ಅಧಿಕಾರ ಉಂಟು ಅಂತ ಪ್ರಶ್ನೆ ನನ್ನದಷ್ಟೇ. ನೀನು ಒಟ್ಟು ಅರ್ಧ ಬೇಡ, 5 ಕೊಟ್ಟರೆ ಸರ್. 5 ನನಗೆ ಇಚ್ಛೆ ಬಂದದನ್ನು ಕೊಡುವುದಾ? ಅಲ್ಲ, ಏನಾದರೂ ಇಷ್ಟ ಉಂಟು ಧರ್ಮದ ಸೂಚಿಸಿದ್ದನ್ನೇ ಕೊಡಬೇಕಾಗ್ತದೆ. ಹೌದು, ಅದನ್ನು ಸೂಚನೆ ಮಾಡಿದ್ದೆ. ಯಾವುದಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಮ್ಮ ಈ ವನವಾಸದಲ್ಲಿ ಹೋಗಿ ಇಲ್ಲಿ ಬಂದು ಭೂಮಿ ಅಳತೆ ಮಾಡಿ ಹೋಗಿ ಯಾವ ಗ್ರಾಮ ಅಂತ ಹೇಳಿದ್ರೆ ಕುಶಸ್ಥಳ, ವೃಕಸ್ಥಳ. ವೃಕಸ್ಥಳ. ಹೌದೌದು. ವಾರಣಾವತ. ವೃಕಸ್ಥಳ ಅಂದ್ರೆ ನಾನು ಭೀಮನಿಗೆ ವಿಷ ಹಾಕಿದ್ದೇನೆ ಜಾಗ. ನೆನಪುಂಟಾ? ಅದು ಬೇಕಂತೆ ಅವರಿಗೆ. ವಾರಣಾವತ ಅಲಗಿನ ಮನೆ ಕಟ್ಟಿದ್ದ. ಅದು ಬೇಕಂತೆ ಅವರಿಗೆ. ನೆನಪಿನ ಕಾಣಿಕೆ ಅಂತ. ಓ, ಇಲ್ಲಿಯೇ ಬೆಂಕಿ ಕೊಟ್ಟದ್ದು. ಸರಿ. ಇಲ್ಲಿಯೇ ವಿಷ ಹಾಕಿ. ಸರಿ. ಬಿಡಲು ಆವಂತಿ ನಗರ. ಒಂದಿ ನಗರ ನಾನು ಎಷ್ಟೊತ್ತು ಅವರಿಗೆ ಬಿಟ್ಟು ಕೊಟ್ಟಾಗಿ ಈ ಧರ್ಮದ ಬೇಕು ಅಂತ ಕೇಳಿ ಆಯ್ತು. ಗೊತ್ತಾಗಿದೆ. ನೀನು ಹೇಳಿದವರು ಬೇಡ ಅಂತ ಹೇಳಿಕ್ಕೂ ಇಲ್ಲ, ಅವರಿಗೆ ಬೇರೆ ವ್ಯವಸ್ಥೆ ಮಾಡಿದ್ರೆ ಮತ್ತೆ ಇನ್ನೂ ಒಂದು 4ಕ್ಕೆ ಸೇರಿಸಿ. ಇನ್ನೊಂದು ಹೌದು, 5 ಆಗಬೇಕಾದ ಬುದ್ಧಿ. ಚಕ್ರಪ್ರಸ್ಥ. ಅಲ್ಲ, ಚಕ್ರಪ್ರಸ್ಥ ಅಂದ್ರೆ ಇಂದ್ರಪ್ರಸ್ಥ ಅಂದ್ರೆ ಅರ್ಥ. ಅದೇ ಅಲ್ಲ, ಮೊದಲಿದ್ದವರಿಗೆ ಇಂದ್ರಪ್ರಸ್ಥ ಮಾತ್ರ ಅಲ್ಲ. ಈಗ ಅದಕ್ಕೆ 4 ಕೊಟ್ಟು ಹೆಚ್ಚಿಸಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಕಡಿಮೆ ಅಂತ ಲೆಕ್ಕ ಹೆಚ್ಚು ಲೆಕ್ಕಾಚಾರ. ಅರ್ಧಕ್ಕೆ ಹೋಲಿಕ್ಕೂ ಹೋಲಿಕೆ ಮಾಡೋದು ಕಡಿಮೆ. ಕೊಡದಿದ್ರೆ ಮತ್ತೆ ಪರಿಣಾಮ ಏನು? ಯಮನ ಮನೆಗೆ ಹೋಗ್ಬೇಕು. ಯಮನ ಮನೆಗೆ ಹೋಗ್ಬೇಕು. ಕೃತಾಂತನಲ್ಲಿಗೆ. ಬಂದ ಮೊದಲಿಗೆ ನಿನ್ನಲ್ಲಿ ಕೇಳಿದ್ದೆ, ನಮ್ಮ ಅರಮನೆಯಲ್ಲಿ ಉಣ್ಣುವುದಕ್ಕೆ ಯಾಕೆ ಬರಲಿಲ್ಲ ಅಂತ. ಕೇವಲ ಉಣ್ಣುವ ವಿಷಯಕ್ಕಾಗಿ ಮಾತ್ರ ಅಂತದರ ಅರ್ಥ. ಬರುವಂತಹ ನಿನ್ನ ಮನಸ್ಥಿತಿ ಏನು ಅನ್ನುವುದನ್ನು ತಿಳಿಯುವುದಕ್ಕಾಗಿ ಕೇಳಿದ ಪ್ರಶ್ನೆ. ಆಗ್ಲಿ ಆಡಿದ್ದು. ಯಾಕೆ? ಪಾಂಡವರು ನಿನಗೆ ಎಷ್ಟು ಬಂಧುಗಳು, ಅದಕ್ಕಿಂತ ಕಡಿಮೆಯಲ್ಲ ಕೌರವ. ಒಂದು ದೃಷ್ಟಿಯಿಂದ ನೋಡಿದ್ರೆ ನಿನ್ನ ಉತ್ತರವನ್ನು ಬೆಳಗುವ. ನಿನ್ನ ಮಗನಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟು ನಮ್ಮ ಮನೆಯಲ್ಲಿ ದೀಪ ಬೆಳಗುದು ನಿನ್ನ ಮನೆ ಮನೆ ನೆನಪುಂಟ ನನಗೆ. ಅವತ್ತೊಂದು ಕಾಡಿನಲ್ಲಿ ಇದ್ದ ಹುಡುಗಿಯನ್ನು ತಕೊಂಡು ಒಂದು ಸಂಸಾರ ಮಾಡಿ ಒಬ್ಬ ಮಗನನ್ನು ಪಡೆದಿದ್ಯಲ್ಲ, ಜಾಂಬವತಿ ಕಲ್ಯಾಣ ಪ್ರಸಂಗ ನಿನ್ನದ್ದು. ಅದರಲ್ಲಿ ಹುಟ್ಟಿದಂತಹ ಮಗ ಒಬ್ಬ ಸಾಂಬ, ಅವನಿಗೆ ನನ್ನ ಮಗಳನ್ನು ಇಲ್ಲಿಂದ ಮದುವೆ ಮಾಡಿಕೊಟ್ಟು ಮರ್ಕೋಯ್ತಾ ನಿನಗೆ? ಅದಕ್ಕೆ ಭಾವನೆ ಇರ್ತದೆ. ಹೌದಾ? ಅದೇ ಹೌದಾದರೆ ಆ ಸಂಖ್ಯೆಯನ್ನು ಉಳಿಸಿಕೊಂಡು ನೀನು ಬರುತ್ತಿದ್ದೇನೆ. ಭಾವನಂತನ ಮರ್ಯಾದೆಗಳು ನಿನಗೆ ಕಾಣಿಸುವುದಕ್ಕೆ ಅವಕಾಶ ಇದೆ. ಅದು ಹೊರತಾಗಿ ಪಾಂಡವ ಪಕ್ಷಪಾತಿ ತಾನು ತುಂಬಿದ ಸಭೆಯಲ್ಲಿ ಸರ್ವರ ಸಮಕ್ಷದಲ್ಲಿ ಉದ್ಘೋಷಿಸಿದ ಮೇಲೆ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದ ನಿನಗೆ ನನ್ನಲ್ಲಿ ಏನು ಸಲಹೆ? ಪೆಟ್ಟು ಬಿದ್ದಿತ್ತು ಗೊತ್ತುಂಟು. 5 ಗ್ರಾಮ ಕೇಳ್ತಾರೆ. ನೀನು ಬೇಡಿದ 5 ಗ್ರಾಮದಿ ಒಂದರಾದ ನಾನು ಕೊಡುವನಲ್ಲ ಸಾಮಾನ್ಯ. ಏನು ಅಂತ ಭಾವಿಸಿದೆ. ಹಸ್ತಿನಾವತಿಯ ತಲೆಮಂಡಲಗಳು ಕುಶಸ್ಥಳ, ವೃಕಸ್ಥಳ, ವಾರಣಾವತ, ಅವಂತಿ, ಚಕ್ರಪ್ರಸ್ಥ, ನಾಡ ತಲೆಮಂಡೆಗಳನ್ನು ತಮ್ಮದಾಗಿಸಿ. ಇದು ಮೊದಲೊಬ್ಬ ಕೇಳಿದ್ದಾನೆ. ನಮಗೆ ವಿಶೇಷ ಲೆಕ್ಕದ್ದು ಬೇಡ. ಆ 3 ಬೇಡ ಬರುವ ಗದ್ದೆ ನಮಗಿದು. ಆಮೇಲೆ ಮನೆ ಮುಂಭಾಗದ ಬಾವಿ ನಮಗಿದು. ಮತ್ತೆ ಈ ಮನೆಗೆ ಹಕ್ಕ ಮಾತ್ರ. ಸುಯೋಧನ, ನೀನೇ ಹೇಳಿದ ಹಾಗೆ ಸಾಮ ಅನ್ನುವುದು ಚತುರೋಪಾಯಗಳಲ್ಲಿ ಪ್ರಧಾನವಾದದ್ದು ಮತ್ತು ರಾಜನೀತಿಯಲ್ಲಿ ಪ್ರಧಾನವಾಗಿ ಪ್ರಾಥಮಿಕ ನೆಲೆಯಲ್ಲಿ ನಾವು ವಿವರಿಸಬೇಕಾದ ಬಗೆಯೂ ಹೌದು. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪ. ಬದುಕುವ ಭೂಮಿ ಪಾಲರ ವಿರುದ್ಧ ವಿಭವಕ್ಕೆ ಬೀಜ ಮಂತ್ರವಾದದ್ದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡಲು. ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯವಾದದ್ದು. ಅದಕ್ಕೆ ಎಚ್ಚರಿಸಿದ ನಾನು ಸಾಮದಿ ಕೊಡು. ದಂಡ
ಬದುಕಿದ್ದು ದಂಡ ಅಂತಾಗಿದೆ. ಅಷ್ಟು ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದವ ಸುಯೋಧನ ಅಂತ ಭಾವಿಸಬೇಡ. ಶೋಣಿಯ ತ್ರಿಪಾದಗೈದ ಜಾಣತನವನ್ನೆಲ್ಲ ಗೋಪರಾಣಿಯರಲ್ಲಿದ್ದು ಇದು ಸುಯೋಧನನ ಸ್ಥಾನ. ಭೂಮಿ ಪಡ್ಕೊಂಡು ಇಲ್ಲಿಂದ ಹೋಗುವುದಲ್ಲ, ಬಂದ ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಧರ್ಮರಾಯ ನಾಳೆ ಇಲ್ಲಿಗೆ ಬರಬೇಕು. ಅಂದ್ರೆ ಏನು ಮಾಡ್ತೀರಿ? ತಮ್ಮ ದುಶ್ಯಾಸನ ಮಿತ್ರಾಕಾರಣ ಹಿಡಿದು ಕಟ್ಟಿ ಸುಯೋಧನ ಎಲ್ಲವೂ ಯಾರಲ್ಲಿ ಹಗ್ಗ ತನ್ನಿ ಕಟ್ಟಿ ಹಾಕಿ ಸಾಧ್ಯ ಆಯ್ತು ಅವರಿಂದ. ಕಟ್ಟುತ್ತೇನನ್ನು ಹಾಗೆ ಎದೆಯನ್ನು ಬೇಗ ಬಂದವರ ಆರಿಂದರು ಅದನ್ನು ಸಾಧಿಸುವುದಕ್ಕೆ ಆಗಲೇ ಇಲ್ಲ. ಹೊರತಾಗಿ ನಾನೇನು ನನ್ನ ನೆಲೆಯೇನು ಅನ್ನುವುದನ್ನು ಪ್ರತ್ಯಕ್ಷೀಕರಿಸಿಕೊಂಡವರ ಅನುಭವ ಏನು ಅಂತ ಕೇಳಿ ನೋಡಿ. ತಲೆ ಬಾಗಿ ನಿಂತಿದ್ದಾರೆ, ಕೈಗೆ ಮುಗಿದು ನಿಂತಿದ್ದಾರೆ, ಭಾವಾತಿರೇಕಕ್ಕೆ ಒಳಗಾಗಿದ್ದಾರೆ. ಅವರ ಕಣ್ಣಂಚಿನಲ್ಲಿ ಸುರಿಯುತ್ತಿರುವ ಕಣ್ಣೀರು ನನ್ನ ಕುರಿತಾಗಿ ಅವರಿಟ್ಟ ಶ್ರದ್ಧೆ, ನನ್ನ ಬಗೆಗಾಗಿ ಅವರಿಗಿರುವ ಭಾವ ವಿಶೇಷ ಏನನ್ನುವುದನ್ನು ಸ್ಫುಟಪಡಿಸುತ್ತದೆ, ತಿಳಿಯಾಗಿಸ್ತದೆ. ಕೇಳಿನ ತಂದೆ ಹುಟ್ಟಿನಿಂದ ಕ್ರೂರರಾಗಿದ್ದರು ನನ್ನನ್ನು ಕಾಣುವಂತಹ ಸುಯೋಗವನಿಗೆ ಒದಗಿ ಬಂತು. ನಿನ್ನ ನೋಡಿದ ಮೇಲೆ ಮತ್ತೆ ಪ್ರಪಂಚದ ದರ್ಶನದ ಭಾಗ್ಯ ನನಗೆ ಬೇಡ, ಮಿಥ್ಯ ಪ್ರಪಂಚದ ಅವಲೋಕನವನ್ನು ನಾನು ಮಾಡಲಾರೆ ಅನ್ನುವ ಹಾಗೆ ಗೋಗರೆದು ನನ್ನನ್ನು ಬೇಡಿಕೊಳ್ಳುವುದಕ್ಕಾಗಿ ಮುಂದಾಗುತ್ತಿದ್ದಾನೆ. ನನ್ನ ವಿರಾಟ್ ಸ್ವರೂಪವನ್ನು ಎಲ್ಲರೂ ಬೆರಗಾಗಿ ನೋಡಿದವರಿದ್ದಾರೆ, ಕಂಡವರಿದ್ದಾರೆ. ಅಂತೂರಿನ ಬಂಧಿಸುವ ಪ್ರಯತ್ನಕ್ಕೆ ಮುಂದಾದೆ. ಇದಕ್ಕೆ ಧರ್ಮಜ ನನ್ನನ್ನೇ ಕಳುಹಿಸಿಕೊಟ್ಟನು. ನಿನ್ನೀ ಬುದ್ಧಿ, ನಿನ್ನೀ ವ್ಯವಹಾರದ ಬಗೆಯ ಕುರಿತಾಗಿ ಈ ಮೊದಲೇ ಸರಿಯಾಗಿ ವಿವೇಕದಿಂದ ತರ್ಕಿಸಿ ಯಾವನೊಬ್ಬ ಸಾಮಾನ್ಯನನ್ನು ಈ ಕಡೆಗೆ ಕಳುಹಿಸಿಕೊಡದೆ ನನ್ನನ್ನೇ ಕಡೆಗೆ ಕಳುಹಿಸಿಕೊಡುವುದಕ್ಕೆ ಮುಂದಾಗಿದ್ದಾನೆ ಈ ಧರ್ಮಜ. ಆದ್ದರಿಂದಲೇ ಈ ಕಡೆಗೆ ಸಾಗಿ ಬರಬೇಕಾಯಿತು. ಪತನ ಹೇತುಕರವಾದ ಕಾರ್ಯವನ್ನು ಮಾಡಿದ ನಿನ್ನನ್ನು ಪಾತಕಿ ಎನ್ನದೆ ಮತ್ತೇನೆನ್ನಲಿ? ಎಲ್ಲವೂ ಪಾತಕಿ ಬರಿದೆ ಸಾಯದೆ ಬಗೆ ಬಗೆಯಾಗಿ ನನ್ನ ಉಳಿಸಿಕೊಳ್ಳುವುದಕ್ಕಾಗಿ ಸಾಮವನ್ನು ಸಾರಿ ಹೇಳಿದೆ. ಬೇಡ, ಪಾಂಡವರ ಕೂಡ ಹಗೆಯನ್ನು ಸಾಧಿಸುವುದಕ್ಕೆ ಮುಂದಾಗಬೇಡ. ಒಮ್ಮೆ ಸುತ್ತಲೂ ನಿರೀಕ್ಷೆ ಮಾಡು. ನೆರೆದವರು ನಿನ್ನ ಮಂದಿಗಳು, ನಿನ್ನ ಬಲಗದವರು. ನೀನು ತನ್ನವರು ಅಂತ ಬಗೆದವರು ನಿನ್ನ ಉಳಿಸುವುದಕ್ಕಾಗಿ ಹಂಬಲಿಸುವವರು, ನಿನ್ನ ಉಳಿವಿಗಾಗಿ ಶ್ರಮ ಪಡುವವರು. ನೋಡು, ಹಸನಾದ ಪುರುಜಾಂಗಣವನ್ನು ಬರಿದಾಗಿಸುವ ಪ್ರಯತ್ನಕ್ಕೆ ನೀನು ಮುಂದಾಗಬೇಡ. ಸಾಮಾನ್ಯರಲ್ಲ, ಹಿರಿಯರಿದ್ದಾರೆ, ವಯೋವೃದ್ಧರು, ಕನಕತಾಳ ಧ್ವಜರು, 800 ವರ್ಷಗಳ ಕಾಲ ನಿಷ್ಠೂರ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಸಾಗಿಸಿದ ಭೀಷ್ಮಾಚಾರ್ಯರಿದ್ದಾರೆ. ಅಲ್ಲದೆ ಕನಕಕಲಶಧ್ವಜರು, ಕುಂಭೋದ್ಭವರು, ಉಭಯಕುಲ ಬಿಲ್ವೋಜರು, ಶಾಪಾದಪಿ ಶರಾದಪಿ ಎನ್ನುವಂತಹ ನೆಗಳತೆಯನ್ನು ಸಂಪಾದಿಸಿದ ದ್ರೋಣಾಚಾರ್ಯರಿದ್ದಾರೆ. ಆಚಾರ್ಯಶ್ರೇಷ್ಠರನ್ನು ನಿಲ್ಲಿಸಿಕೊಂಡ ಕೃಪಾಚಾರ್ಯರು ಇದ್ದಾರೆ. ನಿನ್ನ ಮಿತ್ರನಾಗಿರುವ ಅಶ್ವತ್ಥಾಮನೆ ಮೊದಲಾಗಿ ಬಂಧುಗಳಿಂದ, ಗುರು ಹಿರಿಯರಿಂದ ಇಷ್ಟವಾದ ಪುರುಜಾಂಗಣವನ್ನು ಯುದ್ಧ ಎನ್ನುವ ಪ್ರಕರಣದಲ್ಲಿ ಬರಿದಾಗಿಸುವ ಪ್ರಯತ್ನಕ್ಕೆ ನೀನು ಮುಂದಾಗಬೇಡ. ಪಾಂಡು ಚಕ್ರವರ್ತಿಯ ಅಕಳುಕಳಿತ ಧವಳ ಕೀರ್ತಿಯನ್ನು ಪ್ರಪಂಚದ ಉದ್ದಕ್ಕೂ ಪಸರಿಸುವ ಹಾಗೆ ಮಾಡಿದ ಕುರುಕುಲದ ಸಿಂಹಾಸನವನ್ನು ಬರಿದಾಗಿಸುವ ಪ್ರಯತ್ನಕ್ಕೆ ನೀನು ಮುಂದಾಗಬೇಡ. ಯುದ್ಧದ ಆಕಾಂಕ್ಷೆ ನಿನಗೆ ಯುಕ್ತವಾದ ಪರಿಣಾಮವನ್ನು ಕೊಡುವಂಥದ್ದಲ್ಲ. ಪಾಂಡವರಿಗೂ ಧೃತರಾಷ್ಟ್ರೀಯರಿಗೂ ಗುರು ದ್ರೋಣಾಚಾರ್ಯರ ಸಮ್ಮುಖದಲ್ಲಿ ಉಪಸ್ಥಿತಿಯಲ್ಲಿ ನಡೆದ ಪರೀಕ್ಷಾರಂಗವನ್ನು ಯುದ್ಧವನ್ನು ಘಟಿತವಾಯಿತು ಅಂತಾದರೆ ಅಲ್ಲಿ ನಷ್ಟ ಕಷ್ಟಗಳು ಹಲವಷ್ಟಿದೆ. ಈ ತಂಡಗಳನ್ನು ನನ್ನ ಒಮ್ಮತದಿಂದ ಅನುಭವಿಸಬೇಕಾಗ್ತದೆ, ಅದಕ್ಕಾಗಿ ಪರಿತಪಿಸಬೇಕಾಗ್ತದೆ. ಚಂಚಲತೆಯ ಮಿಂಚು ಕೊಂಚ ಕಾಲ ಮಾತ್ರ ಗೋಚರಿಸಿ
ವಂಚಿಸಲ್ಪಡುವ ಈ ಪ್ರಪಂಚದಲ್ಲಿ ಯುದ್ಧದ ಕುರಿತಾದ ಹಂಬಲವನ್ನು ಮುಂದಿರಿಸಿದೆ ಎಂತಾದರೆ ವಿನಾಶವಾದಿ, ಪರಿಣಾಮ ವಿಪರೀತವಾದಿ. ಯುದ್ಧ ಎನ್ನುವ ವಿಪರೀತ ವೇದಿಕೆಯನ್ನು ಆಹ್ವಾನ ಕೊಡುವ ಮೂಲಕವಾಗಿ ನಿನ್ನವರನ್ನು, ತನ್ನವರನ್ನು, ಪಾಂಡವರೇ ಬದಲಾದ ಧಾತರಾಷ್ಟ್ರಯರನ್ನು ಕೊಲ್ಲಿಸುವ ಪ್ರಯತ್ನಕ್ಕೆ ನೀನು ಮುಂದಾಗಬೇಡ. ನಿನ್ನ ಪಡವಿಯ ಲಾಲಸೆಯಿಂದ ಉಳಿದ ಮಂದಿಗಳು ಹತರಾದರು, ನಿಮ್ಮ ಬೆಂಗಡೆಗೆ ನಿಂತವರು ಸೋತು ಸುಣ್ಣವಾದರು ಅನ್ನುವ ಅಪಕೀರ್ತಿ ನಿನ್ನನ್ನು ಸುತ್ತುವರಿಯ ಕೂಡದು. ಆದ್ದರಿಂದಲೇ ಒಲಿದು ಪಾಂಡವರ ನೀ ಕೂಡಿಕೊ. ನಿನ್ನ ವಿಭವಕ್ಕೆ, ನಿನ್ನ ಯೋಗ್ಯತೆಗೆ ಪ್ರಪಂಚದಲ್ಲಿ ಸರಿಸಾಟಿ ಇಲ್ಲ ಅನ್ನುವ ಹಾಗೆ ಬಾಡಿ ಬದುಕಿದ ಅನಭಿಷಿಕ್ತ ದೊರೆ ನೀನು. ಆ ಯೋಗ್ಯತೆಗೆ ಅನುಗುಣವಾಗಿ ಇನ್ನಾದರೂ ಬದುಕುವುದಕ್ಕೆ ಮುಂದಾಗು. ಆದ್ದರಿಂದ ಯುದ್ಧದ ಅಪೇಕ್ಷೆಯನ್ನು ಕೈಬಿಟ್ಟು ಬರಿದೆ ಸಾಯುವುದಕ್ಕೆ ಮನಸ್ಸು ಮಾಡದೆ ಯುಕ್ತಾಯುಕ್ತವಾದ ವಿವೇಕದಿಂದಲೇ ತೀರ್ಮಾನವನ್ನು ಕೈಗೊಳ್ಳುವುದಕ್ಕೆ ಮುಂದಾಗು. ಮಾಗಧನೋ ಕಂಸನೋ ಈ ಮೊದಲೇ ಯಾವ ಪರಿಣಾಮವನ್ನು ಹೊಂದಿದ್ದಾರೆ ಅನ್ನುವುದು ನಿನಗೂ ವೇದ್ಯ. ಪಾಂಡವರ ಜೊತೆ ಕೂಡಿ ಒಲಿದು ಬದುಕು ಕಟ್ಟಿಕೊಳ್ಳುವುದಕ್ಕೆ ನೀನು ಮುಂದಾಗ್ತಿ ಅಂತಾದರೆ ಸರ್ವಥಾ ಕೊಲಿಸಲಾರೇನು. ಕೊಲಿಸುವ ಕೊಳು ಕುಲದಿ ನಿನ್ನ ಕಾಯುವ ಹೊಣೆಗಾರಿಕೆಯನ್ನು ಹೆಗಲೇರಿಸಿಕೊಂಡು ಬಂದ ಕೃಷ್ಣ ಆಡ್ತಾ ಇದ್ದಾನೆ. ರಾಜಸೂಯಾಧ್ವರದಲ್ಲಿ ಅಗ್ರ ಪೂಜೆಯನ್ನು ಕೈಗೊಂಡ ಧರ್ಮಗೋಪ್ತಾರನ್ನು ನೆನೆಸಿಕೊಂಡ ಕೃಷ್ಣ ಆಡ್ತಾ ಇದ್ದಾನೆ. ಧರ್ಮ ರಕ್ಷಕನ್ನು ನೆನೆಸಿಕೊಂಡ ಕೃಷ್ಣ ಹೇಳ್ತಾ ಇದ್ದಾನೆ, ಸರ್ವಥಾ ಅಲ್ಲದೆ ಇರುವುದಕ್ಕೆ ಮನಸ್ಸು ಮಾಡಬೇಡ. ಪಾಂಡವರ ಹಿತೈಷಿಯಾಗಿ ಹಿತವನಾಗಿ ಬಾಳು. ಈ ಯುದ್ಧದ ಕುರಿತಾಗಿ ತೀರ್ಮಾನವನ್ನು ಹಿಂದೆ ಬಾ. ಕೃಷ್ಣ ನಾನೇನು ತಿಳಿಯದ ಭಾವಿಸಿ ಸಂಧಾನಕಾರವಾಗಿ ಆಗಮಿಸಿದಂತಹ ನಿನ್ನನ್ನು ಅನುಸರಿಸಿ ಬಂದಂತಹ ಮಂದಿಗಳು ಸಾಮಾನ್ಯರವರು. ಉಪಪ್ಲಾವ್ಯದಿಂದ ಹೊರಡುವಂತಹ ಕಾಲಕ್ಕೆ ನಿನ್ನ ಆತ್ಮರಕ್ಷಣೆಗಾಗಿ ನೀನು ಒಡಗೂಡಿಕೊಂಡು ಬಂದಂತಹ ಸೇನೆಯ ಕುರಿತಾಗಿ ಎಲ್ಲ ನಾನು ಆಡಿದ್ದೆ. ಧರ್ಮಸಮ್ಮತವಾದಂತಹ ಒಂದು ನಿರ್ಣಯವನ್ನು ಕೈಗೊಳ್ಳಬಹುದಾದ ಮಹಾಸಭಾಸ್ಥಾನವಾಗಿ ಹಸ್ತಿನಾವತಿಯ ಸಭಾಸ್ಥಾನ ಇಂದಿನ ದಿನ ಸಿದ್ಧವಾಗುವುದಕ್ಕೆ ಅನುಕೂಲವಾಗುವ ಹಾಗೆ ಪರಶುರಾಮ, ಕಣ್ವ, ನಾರದಾದಿ ಅನೇಕ ಮಹರ್ಷಿಗಳನ್ನು ನಿನ್ನನ್ನು ಅನುಸರಿಸಿಕೊಂಡು ಬಂದು ಸಭಾಸ್ಥಾನವನ್ನು ಪ್ರವೇಶಿಸಿ ಒಂದು ಮನೆತನಕ್ಕೆ ಅಣ್ಣ ತಮ್ಮಂದಿರೊಳಗೆ ಉಂಟಾದಂತಹ ಒಂದು ವಿವಾದಕ್ಕೆ ಕೈಗೊಳ್ಳಬೇಕಾದ ನಿರ್ಣಯ. ಒಂದು ಮನೆತನದ ತೀರ್ಮಾನವನ್ನು ಮಾಡುವುದಕ್ಕೆ ಇವರೆಲ್ಲ ಯಾಕೆ, ಋಷಿಮಹರ್ಷಿಗಳೆಲ್ಲ ಯಾಕೆ ಬೇಕು ಹೇಳು? ಹಾಗೆ ಒಂದು ಮನೆತನದ ನ್ಯಾಯವಾಗಿ ವರ್ತಮಾನ ಕಾಲದಲ್ಲಿ ಇದು ಉಳಿದಿಲ್ಲ ಅಂತಲೇ ಆಗುತ್ತೆ. ಒಂದು ಧರ್ಮಾಧರ್ಮಗಳ ಸಂಘರ್ಷ, ಒಂದು ಬಲ ಅಬಲಗಳ ಮಧ್ಯದ ಹೊಡೆದಾಟ, ಒಂದು ಪ್ರಬಲವಾದಂತಹ ಸ್ಪರ್ಧಾ ಮನೋಭಾವದಿಂದ ಬದುಕುತ್ತಿರುವಂತಹ ಕ್ಷಾತ್ರ ಪಂಥದಲ್ಲಿ ವಿಜೃಂಭಿಸುವವರಿಗೆಲ್ಲ ಒದಗಿದಂತಹ ಒಂದು ಸದವಕಾಶ. ಆದ್ದರಿಂದಲೇ ಯಾವ ನಿರ್ಣಯ ಕೈಗೊಳ್ಳುವುದಕ್ಕೆ ಇಲ್ಲಿ ಮುಂದಾಗುತ್ತಾರೆ ಅನ್ನುವಂತಹ ಒಂದು ಉತ್ಸಾಹವನ್ನು ಹೊಂದಿ ಅವರೆಲ್ಲ ಆಗಮಿಸಿ ಬಂದು ನಿಂತು ಈ ಪ್ರಪಂಚದಲ್ಲಿ ಆಗಬೇಕಾದದ್ದನ್ನು ತಡೆಯುವುದಕ್ಕೆ ಯಾವನಿಂದಲೂ ಸಾಧ್ಯ ಆಗುವುದಿಲ್ಲ. ಆಗ ಬಾರದೇ ಇದ್ದಂಥ ಒಂದನ್ನು ಯಾವನು ಸಂಕಲ್ಪಿಸಿದರೂ ಸಾಧ್ಯವಾಗಿಸಿಕೊಳ್ಳುವುದಕ್ಕೂ ಈ ಪ್ರಪಂಚದಲ್ಲಿ ಬರುವುದಿಲ್ಲ. ಏನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥ ಅಂತ ಭಾವಿಸಿದೆವು ನನ್ನನ್ನು. ನೀನು ಬಂದ ಹಿನ್ನೆಲೆಯಲ್ಲಿರುವಂತಹ ಉದ್ದೇಶ ಏನು ಅನ್ನುವುದನ್ನು ಅರಿತುಕೊಳ್ಳುವಲ್ಲಿ ಅಸಮರ್ಥತೆ ಇಲ್ಲ, ಸುಯೋಚನೆಗೆ. ಅಜ್ಜ ಭೀಷ್ಮಾಚಾರ್ಯರಿಂದ ಬೇಕಾದಂತಹ ಉಪದೇಶಗಳನ್ನು ಹೊಂದಬಹುದಾದ ಅವಕಾಶವನ್ನು ಎಳವೆಯಿಂದಲೇ ಗಳಿಸಿಕೊಂಡರು. ನಿತ್ಯವೂ ವಂದನೋ ಭಗವತೆ ವಾಸುದೇವಾಯ ಅನ್ನುವ ಹಾಗೆ ದ್ವಾದಶಾಕ್ಷರ ಪ್ರತಿಪಾದ್ಯನಾದಂತಹ ಭಗವಂತನಲ್ಲಿ ಲಟ್ಟದೃಷ್ಟಿಯುಳ್ಳವರಾಗಿ ಅನನ್ಯವಾದಂತಹ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಿ ತೀರ್ಥ ಸೇವಿಸಿ ಉಂಡು ತೆಗೆದವರು ನಮ್ಮ ಅಜ್ಜನಾದಂತಹ ಭೀಷ್ಮಾಚಾರ್ಯ. ತುಂಬಿದಂತಹ ರಾಜಸೂಯದ ಸಭೆಯಲ್ಲಿ ಪ್ರತ್ಯಕ್ಷವಾಗಿ ಎಲ್ಲರೂ ಕೇಳಿಸುವಾಗ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನುವಂತೆ ನಿನ್ನನ್ನು ಉದ್ಘಾಟಿಸಿದಂತಹ ಭೀಷ್ಮಾಚಾರ್ಯರ ವಾಕ್ಯಗಳು ನನ್ನ ಕಿವಿಗಳು ಈಗಲೂ ಅನುವಣಿಸುತ್ತಾ ಇದೆ. ಗೊತ್ತಿದ್ದರೂ ಪಾಂಡವನಿಗೆ ಸಾಮದಿಂದ ಭೂಮಿಗೊಡೆ ಹೀಗೆ ಆಡುವಲ್ಲಿ ಕಾರಣ ಸ್ಥಾನದಲ್ಲಿ ಇರುವುದು ಏನು ಕೇಳಿದರೆ ನನ್ನ ಅಂತರಂಗದಲ್ಲಿ ಸ್ಥಿರವಾಗಿ ಉಳಿದಂತಹ ನಿರ್ಣಯ, ಅಚಲವಾದಂತಹ ಯುದ್ಧ, ಅದರಿಂದ ಯಾವ ಕಾಲಕ್ಕೂ ಹೊರಗೆ ಬರುವುದಕ್ಕಿಲ್ಲ. ಏನು ಭೂಮಿಯ ಮೇಲಿನ ಅಪೇಕ್ಷೆ ಅಂತ ಭಾವಿಸಿದೆ. ಆಲೋಚಿಸಿ, ಒಳಿತೋ ಕೆಡುಕೋ, ಒಳ್ಳೆಯದೋ ಕೆಟ್ಟದೋ, ಧರ್ಮವೋ ಅಧರ್ಮವೋ, ನ್ಯಾಯವೋ ಅನ್ಯಾಯವೋ ಗೊತ್ತಿಲ್ಲ ನನಗೆ. ನನಗದರ ಅವಶ್ಯಕತೆಯೂ ಇಲ್ಲ.
ಹುಟ್ಟಿದಂದಿನಿಂದ ಇಂದಿನ ತನಕವು ಕುರು ಸಾರ್ವಭೌಮನಿಗೆ ಸಲ್ಲಬೇಕಾದ ಸಕಲ ಗೌರವವನ್ನು ಅನುಭವಿಸುತ್ತಾ ಬದುಕಿದ್ದೇನೆ. ಒಂದು ದಿವಸವೂ ಛತ್ರ ಚಾಮರಗಳ ವೈಭವ ಇಲ್ಲದೆ ಮನೆಯಂಗಳದಲ್ಲಿ ನಡೆದ ಮಾತ್ರ ಸುಯೋಧನ. ಎರಡೆರಡು ಸಲ ಮೂರ್ನಾಭಿಷೇಚನವನ್ನು ಹೊಂದಿದ ನೀನು ಹೇಳುವ ಧರ್ಮರಾಯ ಇವತ್ತಿಗೂ ಕಾಡಿನಲ್ಲಿ ಮರಳಿನಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಯುಗಧರ್ಮ ಕೃಷ್ಣ ಅದನ್ನು ಅತಿಕ್ರಮಿಸಿ ವ್ಯವಹರಿಸಲಿಕ್ಕೆ ಈ ಪ್ರಪಂಚದಲ್ಲಿ ಯಾವನಿಗೂ ಸಾಧ್ಯ ಆಗುವುದಿಲ್ಲ. ನೀನೆಷ್ಟೇ ನೀತಿ ಪ್ರವಚನ ಪ್ರಭಾಷಣ ಮಾಡಿದ್ರು ಅದರ ಕುರಿತಾಗಿ ನಮಗೆ ಆಸಕ್ತಿ ಇಲ್ಲ. ಯಾಕೆ? ಹುಟ್ಟಿದಂತಹ ವ್ಯಕ್ತಿ ತನ್ನದಾದಂತಹ ಗತಿಯನ್ನು ನಿರ್ಣಯಿಸಿ ಮುಂದುವರಿಯುವಲ್ಲಿ ದೃಢವಾದಂತಹ ನಿರ್ಣಯ ಬೇಕಾಗುವುದು. ಕೆಸರಿನಲ್ಲಿ ಕೊಟ್ಟಂತಹ ಕಂಬದ ಹಾಗೆ ಆಗೊಮ್ಮೆ ಈಗೊಮ್ಮೆ ಬದಲಿಸುವುದಕ್ಕೆ ಮೊದಲಾದರೆ ಸ್ಥಿರವಾದಂತಹ ಗತಿಯನ್ನು ಹೊಂದುವುದಕ್ಕೆ ಯಾವನಿಗೂ ಸಾಧ್ಯ ಆಗುವುದಿಲ್ಲ. ಹೊಂದಿಲ್ಲೋ ಈ ಪ್ರಪಂಚದಲ್ಲಿ ಮೊದಲು ರಾವಣ ಕಂಸಾದಿಗಳು ನಿನ್ನ ವಿರೋಧದ ಮೂಲಕವಾಗಿ ಪಡೆಯಬೇಕಾದಂತಹ ಸ್ಥಾನವನ್ನು ಪಡೆಯಲಿಲ್ಲೋ ಅದಾದ್ದರಿಂದ ಅದೇ ನಮಗೆ ಆದರ್ಶ. ವಿರೋಧ ಭಕ್ತಿ ವೈರವಿತವಾಂಗ್ರಿಯ ವೃತ್ತಿ ಹೇಳಿ. ಆದ್ದರಿಂದ ಪಾಂಡವರಿಗೆ ಶ್ರಾಮದಿಂದ ಭೂಮಿಯನ್ನು ಸುಯೋಧನದಿಂದ ಹೊಂದಿಸಿಕೊಂಡು ಹೋಗುತ್ತೇನೆ ಅನ್ನುವಂತಹ ಯೋಚನೆ ಬೇಡ. ಯಾಕೆ? ನೀನು ಆಡುತ್ತಿರುವುದೇನು ಭೂಮಿ ಕೊಡದೆ ಹೋದ್ರೆ ಸಾವು ಬರ್ತದೆ. ಭೂಮಿ ಪಡ್ಕೊಂಡವರಿಗೆ ಬರುವುದಿಲ್ಲ ಸಾವು, ಬಂದೇ ಬರ್ತದೆ. ಭೂಮಿ ಕೊಟ್ಟವನಿಗೂ ಭೂಮಿ ಕೊಡದೆ ಸತ್ತವನಿಗೂ ಕೊನೆಗೆ ಬೇಕಾಗುವುದು 6 ಅಡಿಯ 3 ಅಡಿಯ ಭೂಮಿ ಮಾತ್ರ. ಅದಕ್ಕಿಂತ ಹೆಚ್ಚು ಬೇಡ, ಅಷ್ಟೇ ಸಾಕಾಗು. ಹೌದು, ಆದರೂ ಅಷ್ಟು ಸಾಕಾಗ್ತದೆ ಅನ್ನೋದಕ್ಕಾಗಿ ಬಿಟ್ಟು ನಡೆಯುವುದಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಕ್ಷತ್ರ ಪಂಥಾನುಸಾರವಾಗಿ ಈ ತನಕ ಬದುಕಿದ ಹುಟ್ಟಿದ ಕಾಲಕ್ಕೆ ಅಪಶಕನು ಕಾಣಿಸಿದನು, ನರಿಗಳು ಉಳ್ಳಿಟ್ಟುವಂತೆ. ಆದ್ದರಿಂದಲೇ ದೈವಜ್ಞರಲ್ಲಿ ಕೇಳಿದ್ರು, ಏನಿದರ ಫಲ? ಹುಟ್ಟಿದವ ವಂಶನಾಶಕನಾಗದ, ಬಿಟ್ಟು ಕಳೆಯಬೇಕು ಅನ್ನುವ ಹಾಗೆ ಹೇಳಿದ ಕಾಲಕ್ಕೆ ಹುಟ್ಟುಗುರುಡನಾದಂತಹ ನಮ್ಮ ಪಯ್ಯನ ಕಿವಿ ಕೂಡಲವಲ್ಲ, ಕಣ್ಣು ಮಾತ್ರ ಕೊಡು, ಬಿಟ್ಟು ಕಳೆಯಬಹುದಿತ್ತಲ್ಲ. ಹುಟ್ಟಿದ ಮಗನ ಮುಖ ಬೆಳ್ಳಗೋ ಕಪ್ಪ ನೋಡ್ಲಿಕ್ಕೆ ಅವರಿಗೆ ಯೋಗ್ಯತೆ ಇದೆ. ಹುಟ್ಟಿದ ಮಗ ಬೆಳೆದು ಬಲಿಷ್ಠನಾಗ್ತಾನೋ ಕೃಷನಾಗಿ ಹೋಗ್ತಾನೋ, ತರ್ಕಿಸುವುದಕ್ಕೆ ಕಾಣುವುದಕ್ಕೆ ಕಣ್ಣಿಲ್ಲ. ಅಂತಹ ಸ್ಥಿತಿಯಲ್ಲಿರುವಂತಹ ಶಿಶುವನ್ನು ಬಿಟ್ಟು ಕಳೆಯುತ್ತಿದ್ರೆ ಅವರಿಗೆ ಆಗಬಹುದಾದ ನಷ್ಟ ಏನಿರಲಿಲ್ಲ. ಆದರೂ ಬಿಟ್ಟು ಕಳೆಯುವುದಕ್ಕೆ ಮನಸ್ಸಾಗಲಿಲ್ಲ. ಯಾಕಾಗಲಿಲ್ಲ? ಯುಗ ಧರ್ಮ. ಈ ಯುಗದಿಂದ ಅದೊಂದು ಆಗಬೇಕು. ಕೇವಲ ಪಾಂಡವರು ಮಾತ್ರ ಇದ್ರೆ ಸಾಕಾಗುವುದಿಲ್ಲ. ಪ್ರತಿಯಾಗಿ ನಿಲ್ಲುವಂತಹ ಸುಯೋಧನಂತವರು ಸಿದ್ಧರಾಗಬೇಕು. ಯಾಕಂದ್ರೆ ಇದು ನನ್ನ ನಿರ್ಣಯ, ನಿನ್ನ ಸಂಕಲ್ಪ. ಪ್ರಪಂಚದಲ್ಲಿ ಭೂಮಿಯ ಭಾರವನ್ನು ಅಪಹರಿಸುವುದಕ್ಕೆ ವಿಧ ವಿಧವಾದಂತಹ ರೂಪಕಗಳನ್ನು ಸಿದ್ಧವಾಗಿಸಿಕೊಂಡು ಕಾಲದಲ್ಲಿ ಈ ಧರೆಯಲ್ಲಿ ವ್ಯವಹರಿಸುತ್ತಿರುವ ನೀನು. ಈ ಕಾಲದಲ್ಲಿ ವಸುದೇವ ದೇವಕಿಯನ್ನು ಮಗನಾಗಿ ಸಂಚರಿಸಿದ್ದಿ ಪಾಂಡವರನ್ನು ಪ್ರತಿಷ್ಠಾಪಿಸುವುದಕ್ಕೆ. ಇನ್ನೊಂದು ವಾಕ್ಯ ನಾಳೆಗೆ ಹುಟ್ಟಿಕೊಂಡಿ, ಕೌರವಾನಾಂ ವಧಾರ್ಥ ಹುಟ್ಟಿಕೊಳ್ಳಿ. ಯಾಕೆ? ನೀನೇ ಅದನ್ನು ಆಡಿ ತೋರಿಸಿ. ಕೊಲಿಸಲಾರೇನು ಸರ್ವಥಾ ಕೊಡುಕೊಳ್ಳದೆ, ನನಗಿದು ಬೇಕಾಗುವುದು. ಕರ್ತೃತ್ವ ಪಾಂಡವರಲ್ಲಿ ಇಷ್ಟರ ತನಕ ನೀನು ಇರಿಸಿ, ಪಾಂಡವರಿಗೆ ಕೊಡು, ಪಾಂಡವರಿಗೆ ಕೊಡು. ಕೊನೆಗೂ ಕರ್ತೃತ್ವವನ್ನು ನಿನ್ನ ಹೆಗಲಿಗೆ ಇರಿಸಿಕೊಂಡು ಕೊಲಿಸಲಾರೆ ಅಂದ್ರೆ ಅರ್ಥ ಎಂತದ್ದು? ಕೊಲಿಸುವವನು ಕಾಯುವವನು ನೀನು, ಪಾಂಡವರು ನಿಮಿತ್ತ ಮಾತ್ರ. ಆದ್ದರಿಂದಲೇ ಪಾಂಡವರ ವಿರೋಧಕ್ಕಾದರೂ ನಾನು ಅಂಜಬೇಕು ಅಡುಕೊಳ್ಳಿ. ಯಾಕೆ? ಯಾರಾದ್ರೂ ಊರವರು ಹೇಳಿ ಯಾರು ಪಾಂಡವರು ಅಂದ್ರೆ ಪಾಂಡು ಚಕ್ರವರ್ತಿಯ ಮಕ್ಕಳಲ್ವ, ದಾಯವಾದಿಗಳಲ್ವ? ಹಾಗಿದ್ರೆ ಅಣ್ಣ ತಮ್ಮಂದರಲ್ಲಿ ವಿರೋಧವು. ಈಗ ಪಾಂಡವರಲ್ಲ ನೀನು ಅಂತಾದ್ರೆ ನಿನ್ನಲ್ಲಿ ನನಗೇನಯ್ಯ ಸಂಬಂಧ? ಏನಿಲ್ವಲ್ಲ. ನೀನು ಬಂದದ್ದು ಯಾವುದರಲ್ಲಿ? ಈ ದರೆಯ ಭಾರವನ್ನು ನೊಣೆಯ ರವತರಿಸುವುದಕ್ಕಾಗಿ ಮಾಯಾಮನುಜನಾಗಿ ಕಾಣಿಸಿಕೊಂಡಿದ್ದೆ ಹೌದು ಅಂತಾದರೆ ಅದಕ್ಕಾಗಿ ಮಹಾಸಂಗ್ರಾಮವನ್ನು ಸಿದ್ಧವಾಗುವಲ್ಲಿ ನಾನೇ ಹನಿಕಾರನಾಗಿ ಮುಂದಕ್ಕೆ ನಿಲ್ಲುತ್ತೇನೆ. ರಿಪುಗಳ ಕರೆಸಿಕೊಡುವವನಲ್ಲ ರಾಜ್ಯವ. ನೀನು ಹೇಳ್ತೀ ಪಾಂಡವರು ನಿನ್ನ ದಾಯವಾದಿಗಳು, ಬಂಧುಗಳು. ಆದರೆ ನಮ್ಮ ಅಂತರಂಗದಲ್ಲಿ ಪಾಂಡವರ ಕುರಿತಾಗಿ ಯಾವ ಸೌಹಾರ್ದದ ಭಾವವೂ ಇಲ್ಲ ಕೃಷ್ಣ. ಈಗಲೂ ಅವರು ನನಗೆ ರಿಪುಗಳಾಗಿಯೇ ಕಾಣಿಸಿಕೊಡ್ತಾ ಇದ್ದಾರೆ. ಒಂದು ಅವಕಾಶವನ್ನು ನೀನು ಮುಂದಕ್ಕಿಟ್ಟೆ. ಒಲಿದು ಪಾಂಡವರುಗಳ ಪುಣ್ಯ ಒತ್ತಾಯದ ಮಾಘಸ್ನಾನದಿಂದ ಯಾವ ಪುಣ್ಯವು ಯಾವನಿಗೆ ಬರುವುದಿಲ್ಲ. ನಮ್ಮ ಮನಸ್ಸಿಂದ ಮಾಡಬೇಕು. ಪಾಂಡವರೊಂದಿಗಿನ ಸಂಬಂಧ ಅನ್ನುವುದು ಸುಯೋಧನ ಪಾಲಿಗೆ ಒತ್ತಾಯದ ಮಾಘಸ್ನಾನ. ಆದ್ದರಿಂದಲೇ ಯುದ್ಧಕ್ಕೆ ಹೆದರುವುದಿಲ್ಲ. ರಿಪುಗಳಿಗೆ ರಾಜ್ಯ ಕೊಡುವುದಕ್ಕಿಲ್ಲ. ಹರಣ ದಾಸಗಳಿಲ್ಲ. ಮುರಾಂತಕ ಎಲ್ಲ ಮುರಾಂತಕಾಲಾದಿ
ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿ ಧರ್ಮಕ್ಷೇತ್ರವೆಂದು ಮಾನಿತವಾದಂತಹ ಕುರುಕ್ಷೇತ್ರಕ್ಕೆ ನಿನ್ನವರಾದಂತಹ ಪಾಂಡವರನ್ನು ನೀನು ಕರೆದುಕೊಂಡು ಬಾ. ಮನದಡಿಯೇ ಹೋರಾಟವನ್ನು ಮಾಡಿ ಕಾಳಗದಲ್ಲಿ ನನ್ನ ತಲೆ ಕತ್ತರಿಸಲು ನಿನ್ನ ಪಾದಕ್ಕದು ಚೆಲ್ಲಲ್ಪಡುತ್ತದೆ ಅಂತಾದರೆ ಅದನ್ನು ಸಂತೋಷದಿಂದ ಸ್ವೀಕರಿಸಿಯೇನು ಮಣಿದು ಬದುಕುವ ನಪುಂಸಕತನದ ಬದುಕು ನನಗೆ ಅಪೇಕ್ಷಿತವಲ್ಲ. ಈಗ ರಣವೀರ್ಯ ನಡೆ. ತನ್ನ ಬೆಂಬಲಕ್ಕೆ ಅಪರಿಮಿತವಾದ ಸೇನೆಯ ಬಲವಿದೆ ಎನ್ನುವಂತಹ ಹಾರೈಕೆಯಿಂದಲೇ ಕೊಡವಿಯ ಮೇಲಿನ ಆಸೆಯಿಂದ ಸೂಜಿ ಊರುವುದಕ್ಕೆ ಬೇಕಾದ ಮನೆ ಜಾಗದಷ್ಟು ನಾನು ಪಾಂಡವರಿಗೆ ಕೊಡೆ. ಈ ತೀರ್ಮಾನಕ್ಕೆ ಕಟ್ಟುಬಿದ್ದವನಿದ್ದಾನೆ, ಬದ್ಧನಾಗಿದ್ದಾನೆ ಸುಯೋಧನ. ಅಭಿಮಾನದಿಂದ ಬದುಕಬಹುದಾದ ಸುಯೋಧನವನ್ನು ಉಳಿಸುವ ಪ್ರಯತ್ನ ನನ್ನದಾಗಿತ್ತು. ಆದ್ದರಿಂದಲೇ ಸಾಮಕ್ಕಾಗಿ ಮುಂದಾದ ದುರಾಭಿಮಾನದಿಂದ ಬೇಕು ದುರ್ಯೋಧನವೇ ಹೋಗುವಂತಾದರೆ ಅವನಿಗೆ ಆಗಬೇಕಾದ ಪ್ರಾಪ್ತಿ ಅಥವಾ ಒದಗಬಹುದಾದ ಪ್ರಾಪ್ತಿ ಏನನ್ನೋದರ ಅರಿವೇ ನಮಗೆ ಚೆನ್ನಾಗಿ ಇದೆ. ನೆನೆದ ಭೀಷ್ಮರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಹಿತವರೇ ಮೊದಲಾದವರು ಸರಿಯಾಗಿ ಕೇಳಿ ಮತ್ತೆ ನನ್ನನ್ನು ದೂರುವುದಕ್ಕಿಲ್ಲ. ಕೃಷ್ಣ ಇಷ್ಟೆಲ್ಲ ಮಾಡಿದ ಅನ್ನುವ ಹಾಗೆ ನನ್ನನ್ನು ಆರೋಪಿಸುವುದಕ್ಕಿಲ್ಲ. ಮರಣವನ್ನು ಬಯಸಿರ್ಪ ಕಳ ಇವನಿಗೆ ಬೇಕಾದದ್ದು ಮರಣ, ಮತ್ತೆ ಬೇರೆ ಏನೂ ಅಲ್ಲ. ಇಲ್ಲದೆ ಹೋದರೆ ಪಾಂಡವರ ಕೂಡ ಹೋರಾಟ ಸಂಘರ್ಷ ಈ ಒಂದು ತೀರ್ಮಾನ ಬೇಕೇ ಬೇಡ. ಆದರೂ ಪ್ರಯತ್ನವನ್ನು ಮಾಡಿದ್ದೇನೆ. ಸಂಧಾನ ವಿಫಲವಾಗಿ ದುರವಿಳೆಯವನ ಕೊಟ್ಟಿದ್ದಾನೆ, ಯುದ್ಧವನ್ನೇ ಅಪೇಕ್ಷಿಸ್ತಾ ಇದ್ದಾನೆ. ಇರಲಿ, ಇಷ್ಟೆಲ್ಲ ಆಗಬೇಕು ಅಂತಾದರೆ ಮೂಲ ಕಾರಣ ಏನು? ಚಂದ್ರವಂಶದ ಮನೆತನದಲ್ಲಿ, ಭರತ ವಂಶದ ಮನೆತನದಲ್ಲಿ ಹೆಣ್ಣಿಗಾದಂತಹ ಒಂದು ಅಪಮಾನ ನೆನಪಿಗೆ ಬರ್ತದೆ. ದ್ರೌಪದಿ ಸ್ವಯಂವರದ ಸುಂದರ ಕ್ಷಣಗಳು ನನಗೆ ಬೇಕೆನ್ನುವ ಹಾಗೆ ತಾವೊಂದು ಹಾಗೆ ನಡೆದವರಿಗೆ ಯಾರಿಗೂ ಸಿಗಲಿಲ್ಲ. ಅಗ್ನಿಗೆ ಒಲಿದು ಬಂದದ್ದು ಯಾರಿಗೆ? ಪಾರ್ಥನಿಗೆ, ಮಧ್ಯಮ ಪಾಂಡವನಿಗೆ. ಅದು ಅವನಿಗಿದ್ದ ಯೋಗ್ಯತೆ. ಹೆಣ್ಣು ಗಂಡು ಒಂದಾಗಿ ಬದುಕನ್ನು ಇಷ್ಟು ಸುಂದರವಾಗಿ ಸಾಗಿಸಬಹುದು ಅನ್ನುವುದಕ್ಕೆ ಒದಗಿ ಬಂದ ಪಂಚಪಾಂಡವರು ದ್ರೌಪದಿಯ ಕುರಿತಾಗಿ ಇದ್ದಂತಹ ಸದ್ಭಾವ ಅಥವಾ ಅವಳ ರಕ್ಷಣೆಗೆ ಒದಗಿ ಬಂದ ಕ್ಷಣಗಳು ಪ್ರಪಂಚದಲ್ಲಿ ಸುಂದರವಾದ ಸಾಕ್ಷಿಯಾಗಿ ಸಿಗ್ತದೆ. ಅಲ್ಲದೆ ಬದುಕಿನಲ್ಲಿ ಮಂಗಳ ಸಮಯ ನಾನು ಅನುಭವಿಸಿದವನು ಪ್ರಾಸಂಗಿಕವಾಗಿ ಆಡಿದಲ್ಲ, ಕಾಡಿನಿಂದ ತಂದಂತಹ ಒಳಾಕಿ ಹೆಣ್ಣು. ಹೌದು, ಜಾಂಬವತಿ ಕಲ್ಯಾಣ ಸಾಂಬನಿಂದಲೇ ಈ ಕುರು ಭೂಪತಿಗೂ ನಮ್ಮ ಮನೆತನಕ್ಕೂ ಸಂಬಂಧವನ್ನು ಉಂಟಾಯಿತು. ಅಲ್ಲದೆ ನಮ್ಮ ಮನೆತನದ ಹೆಣ್ಣು ಮಗಳನ್ನು ನಾವು ಪಾರ್ಥನಿಗೆ ಮದುವೆ ಮಾಡಿಕೊಟ್ಟವರು ಇದ್ದೇವೆ ಎನ್ನುವಲ್ಲಿ ದ್ರೌಪದಿ ಸ್ವಯಂವರ, ಜಾಂಬವತಿ ಕಲ್ಯಾಣ, ಕೃಷ್ಣ ಸಂಧಾನ ಅನ್ನುವಂತಹ ಸುಂದರ ಆಖ್ಯಾನವನ್ನು ಯಾರು ಆಡ್ತಾರೆ, ಯಾರು ಆಡಿಸ್ತಾರೆ, ಯಾರು ಶ್ರದ್ಧಾಭಾವದಿಂದ ಎದುರು ಕಾಣ್ತಾರೆ ಅವರೆಲ್ಲರ ಇಚ್ಛಿತಾರ್ಥವನ್ನು ಪೂರೈಸುವ ಮೂಲಕ ಗಣಪತಿ ದೇವರು, ನಮ್ಮ ಶಕ್ತಿ ದುರ್ಗೆಯಾದಂತಹ ಕಟೀಲು ಪರಮೇಶ್ವರಿ ಆಯುಷ್ಯ, ಆರೋಗ್ಯ, ಸೌಭಾಗ್ಯ ಎಲ್ಲವನ್ನ ಇಟ್ಟು ಅವರನ್ನು ಅನುಗ್ರಹಿಸಲಿ ಎನ್ನುವ ಹಾಗೆ ಭಾವಿಸುತ್ತಾರೆ. ಸುಂದರವಾದ ಕಥಾ ಪ್ರಕರಣಕ್ಕೆ ಮಂಗಳವನ್ನು ಬಯಸ್ತಾ ಇದ್ದೇನೆ.